ಪ್ರಶ್ನೆಶಾಸ್ತ್ರ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ನಾವು ಮಿಸ್ಸಿಂಗ್ ಆರ್ಟಿಕಲ್, ಕಳೆದು ಹೋದಂಥ ವಸ್ತುಗಳನ್ನು ಪಡೆಯೋದ್ರ ಬಗ್ಗೆ ನೋಡಿದ್ವಿ. ಇವತ್ತಿನ ಪಾಠದಲ್ಲಿ ವಿಶೇಷವಾದಂಥ ಅಂಶ ರೋಗ ಪ್ರಶ್ನೆ. ಕಾಯಿಲೆಗಳ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಹೇಗೆ ಕೊಡಬೇಕು ಅಂತಂಬುದು ನೋಡೋಣ. ಹಿಂದೆ ಜ್ಯೋತಿಷ್ಶಾಸ್ತ್ರ 2022ನೇ ಬ್ಯಾಚಲ್ಲಿ ಇದರ ಬಗ್ಗೆ ಪ್ರಶ್ನೆ ಬಗ್ಗೆ ಕೂಡ ಕಿಂಚಿತ್ತಂತಲ್ಲಿ ಸ್ಪರ್ಶ ಮಾಡಿದ್ದೇವೆ. ಮತ್ತೊಮ್ಮೆ ರೋಗದ ಬಗ್ಗೆ ಪುನಃ ಮನನ ಮಾಡಿದಂಗೂ ಆಗ್ತದೆ. ಇನ್ನು ದೈವಜ್ಞವೆಲ್ಲಭದಲ್ಲಿ ರೋಗದ ಬಗ್ಗೆ ಪ್ರಶ್ನೆಗೆ ಬಗ್ಗೆ ಸಂಬಂಧಪಟ್ಟಂಥ ಕೆಲವಿನ ಸೂತ್ರಗಳನ್ನು ಕೂಡ ನಾವಿಲ್ಲಿ ಈ ಬಾರಿ ಚಿಂತನೆ ಮಾಡೋಣ. ಇದು ತುಂಬ ಮುಖ್ಯವಾದಂಥ ವಿಚಾರ. ಮನುಷ್ಯನಿಗೆ ಜೀವನದಲ್ಲಿ ಅತಿ ಮುಖ್ಯವಾದ್ದೇನು ಅಂತಂದರೆ ಒಂದು ಶಾಂತಿ, ಮಾನಸಿಕವಾದಂಥ ಶಾಂತಿ, ಶಾರೀರಿಕವಾದಂಥ ಆರೋಗ್ಯ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನಾವು ಮನಸ್ಸು ನೆಮ್ಮದಿಯಾಗಿರಬೇಕಾದ್ರೆ ಶರೀರದಿಂದಲೇ ಸಾಧ್ಯ. ಆ ಶರೀರ ನೆಮ್ಮದಿಯಾಗಿರಬೇಕು. ಶರೀರ ಅನಾನುಕೂಲವಾಗಿದ್ದಾಗ ಮನಸ್ಸು ಕೂಡ ಆಟೋಮೆಟಿಕ್ಕಾಗಿ ಅನಾನುಕೂಲವಾಗಿರುತ್ತದೆ. ಶರೀರ ಪ್ರಶಾಂತವಾಗಿದ್ದರೆ ಮನಸ್ಸು ಪ್ರಶಾಂತವಾಗಿರುತ್ತದೆ. ಹಾಗಾಗಿ ಎಲ್ಲದಕ್ಕಿಂತಲೂ ದೊಡ್ಡ ಸಂಪತ್ತು ಅಂತಂಬುದು ಆರೋಗ್ಯ. ಹಾಗಾಗಿ ಬೇರೆ ವಿಚಾರಗಳಿಗಿಂತಲೂ ರೋಗ ಪ್ರಶ್ನೆ, ರೋಗಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಹೆಚ್ಚಿನ ಅಧ್ಯಯನ ಮಾಡಿದರೆ ಅದನ್ನು ಗೈಡ್ ಮಾಡಲಿಕ್ಕೂ ಆಗ್ತದೆ, ಉತ್ತರ ಕೊಡಲಿಕ್ಕೂ ತುಂಬ ಸುಲಭ ಆಗ್ತದೆ. ಸೊ ಇಂಥ ರೋಗ ಪ್ರಶ್ನೆದ ಬಗ್ಗೆ ನಾವು ನೋಡೋಣ. ಯಾವಾಗ ಬರುತ್ತೆ ಈ ರೋಗ ಪ್ರಶ್ನೆ ಅಂತಂದಾಗ, ಯಾರಾದರೂ ಕಾಯಿಲೆದಿಂದ ಒದ್ದಾಡ್ತಾ ಹಾಸ್ಪಿಟಲ್ ಸೇರಿದ್ದಾರೆ ಈ ಟ್ರೀಟ್ಮೆಂಟ್ಗೋಸ್ಕರ, ಅಥವಾ ಕೆಲವಿನ ರೋಗಗಳು ಗೊತ್ತಾಗೋದೇ ಇಲ್ಲ ಏನು ರೋಗ ಅಂತ ಡಾಕ್ಟರ್ಸು ಕ್ಲಾರಿಟಿಯಾಗಿ ಹೇಳೋದಿಲ್ಲ. ಹಾಗಾಗಿ ನಮಗೂ ಗೊತ್ತಾಗೋದಿಲ್ಲ. ಸೊ ಏನಾಗಿರ್ಬೋದು ಅಂತ ತಿಳ್ಕೊಳ್ಬೇಕು ಅಂತ ಒಂದು ಕುತೂಹಲ ಒಂದೇ ಅಲ್ಲ, ಒಂದು ಟೆನ್ಷನ್, ಏನಾಗಿರುತ್ತೆ ಅಂತ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಒಂದು ಭರವಸೆ ನಾವು ಮಾಡುವಂಥ ಜ್ಯೋತಿಷ ಈ ಪ್ರಶ್ನೆಯ ಉತ್ತರ ಕೊಡುವಂಥ ವಿಚಾರದಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಹಾಗಾಗಿ ಯಾರಾದರೂ ಪ್ರಶ್ನೆ ಯಾವಾಗ ಕೇಳ್ತಾರೆ ರೋಗ ಪ್ರಶ್ನೆಗೆ ಸಂಬಂಧಪಟ್ಟು ಅಂತ ಕೇಳಿದಾಗ, ಏನಾದರೂ ಡಯಾಗ್ನೋಸ್ ಆದಾಗ ಕೂಡ ಸಸ್ಪೆಕ್ಟ್ ಆಗಿದ್ದರೆ ಮಾತ್ರವೇ, ಗೊತ್ತಿಲ್ಲ ಕ್ಲಾರಿಟಿ ಅಂತ ವೇಳೆ ಪ್ರಶ್ನೆ ಬೇಕಾಗ್ತದೆ. ಗೊತ್ತಾದ ಮೇಲೆ ಮತ್ತೆ ಇನ್ನು ಪ್ರಶ್ನೆ ಹಾಕ್ಲಿಕ್ಕೆ ಏನಿಲ್ಲ, ಆವಾಗ ರಿಕವರ್ ಆಗ್ತಾರಾ ಇಲ್ಲ ಅಂತಂಬ ಪ್ರಶ್ನೆ ಹಾಕ್ತಾರೆ. ಇಲ್ಲ ಇದು ಗುಣ ಆಗುತ್ತಾ ಇಲ್ವಾ, ಯಾವಾಗ ಗುಣ ಆಗುತ್ತೆ ಇಂಥದ್ದೆಲ್ಲ ಕೇಳ್ತಾರೆ. ಇಲ್ಲಿ ನಮಗೆ ಡಿಫರೆನ್ಸ್ ಏನಂತಂದರೆ, ಜಾತಕ ಭಾಗವನ್ನು ಯಾವಾಗ ನೋಡಬೇಕು, ಪ್ರಶ್ನೆ ಭಾಗವನ್ನು ಯಾವಾಗ ನೋಡಬೇಕು ಅಂತ ಗೊತ್ತಿರಬೇಕು. ಸೊ ಜಾತಕದಲ್ಲಿ ಪ್ರೆಸೆಂಟು ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಾಗಲಿ, ಆರೋಗ್ಯ ಕೆಡುವಂಥ ಸ್ಥಿತಿ ಮುಂಚಿತವಾಗಿ ಗ್ರಹಿಸಬೇಕಾದ್ರೆ ಜಾತಕದಲ್ಲಿ ಗೊತ್ತಾಗ್ತದೆ. ಷಷ್ಠಾಧಿಪತಿ ದಶೆ ಬಂದಾಗಲಿ, ಶನಿಗೆ ಸಂಬಂಧಪಟ್ಟ ದಶೆ ಬಂದಾಗಲಿ, ಗೋಚಾರದಲ್ಲಿ ಶನಿಗೆ ಸಂಬಂಧಪಟ್ಟ ಎಫೆಕ್ಟ್, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಇವುಗಳು ಬಂದಾಗ ಮನಸ್ಸಿನ ಮೇಲೆ ಸ್ಟ್ರೆಸ್ ಆಗ್ತದೆ. ಅದು ಕೂಡ ಕಾಯಿಲೆ ರೂಪದಲ್ಲಿ ಕಾಣಿಸಿಕೊಳ್ಳಿಕ್ಕೆ ಅವಕಾಶ ಉಂಟು. ದೀರ್ಘಕಾಲಿಕವಾಗಿ, ಇಮಿಡಿಯೇಟ್ಲಿ ಅಲ್ಲದಿದ್ರೂ ದೀರ್ಘಕಾಲಿಕವಾಗಿ ಆಗ್ತದೆ. ಸೊ ಮುಂಚಿತವಾಗಿ ಎಚ್ಚರ ತಿಳ್ಕೊಳ್ಬೇಕು ಅಂತಂದರೆ ಜಾತಕ ಭಾಗವನ್ನು ನೋಡಬೇಕು. ಪ್ರೆಸೆಂಟ್ ಕಂಡೀಷನ್ ಹೇಗಿದೆ, ಈಗ ಸುಧಾರಣೆ ಆಗ್ತದಾ ಇಲ್ಲ, ಈ ಕಾಯಿಲೆ ಕಡಿಮೆ ಆಗ್ತದಾ, ಇನ್ನೂ ಜಾಸ್ತಿ ಆಗಲಿಕ್ಕೆ ಅವಕಾಶ ಉಂಟಾ. ಸೊ ಯಾರ್ದು ತೊಂದರೆ ಇದೆ, ಪೇಷಂಟ್ ತಪ್ಪಿನಿಂದ ಬಂತು ಅಥವಾ ಅವನ ಕರ್ಮನೇ ಅಷ್ಟೋ, ಅಲ್ಲ ಯಾರಾದರೂ ಅವನು ತಗೊಳ್ಳುವಂಥ ಔಷಧದಿಂದ ಹಿಂಗೆ ಸೈಡ್ ಎಫೆಕ್ಟ್ ಆಗಿದೆಯೋ, ಅಥವಾ ಡಾಕ್ಟರ್ ಕೈವಾಡ ಏನಾದರೂ ಇದೆಯೋ, ಇಷ್ಟು ಪ್ರಶ್ನೆಗಳು ಬರುತ್ತೆ. ಸೊ ಇದಕ್ಕೆ ನಮಗೊಂದು ಕ್ಲಾರಿಟಿ ಸಿಗಬೇಕಾದ್ರೆ ನಾವೇನು ಮಾಡ್ಬೋದು ಅಂತಂದರೆ ಈ ಪ್ರಶ್ನೆಯಲ್ಲಿ ನೋಡೋಣ ಒಂದೊಂದಾಗಿ. ಸಾಮಾನ್ಯವಾದ ಸೂತ್ರಗಳು ನೋಡ್ಕೊಳ್ತಾ ಹೋಗೋಣ ಸ್ವಲ್ಪ. ಈಗ ಮೊದಲನೇ ಸೂತ್ರ, ಲಗ್ನ ಸ್ಥಾನ ಪಾಪ ಸಂಬಂಧ ಇರಬಾರದು. ಯಾವಾಗ ಸಾಮಾನ್ಯ ರೋಗ ವಿಮುಕ್ತಿಗೆ ಜಾತಕ ಈ ಪ್ರಶ್ನೆ ಯಾವ ಸಮಯದಲ್ಲಿ ಹಾಕ್ತಾರೋ
ಆ ಸಮಯದಲ್ಲಿ ಲಗ್ನಕ್ಕೆ ಪಾಪ ಸಂಬಂಧ ಇರಬಾರ್ದು. ಯೂಶ್ವಲಿ ಯಾವುದೇ ಪ್ರಶ್ನೆ ಕೇಳಲಿ, ಲಗ್ನಕ್ಕಾಗಲಿ ಚಂದ್ರನಿಗಾಗಲಿ ಪಾಪ ಸಂಬಂಧ ಬಂತು ಅಂತಂದರೆ ಅದು ಅಷ್ಟು ಬೇಗ ಸುಧಾರಣೆ ಆಗೋದಿಲ್ಲ ಅಂತ ಸ್ವಲ್ಪ ಅರ್ಥ. ಸಾಮಾನ್ಯವಾದ ನಿರ್ಣಯ. ಅವನು ಪ್ರಶ್ನೆಯೇ ಕ್ವಾಲಿಫೈ ಆಗೋದು, ಅವನು ಯಾವುದಕ್ಕೋಸ್ಕರ ನಮ್ಮನ್ನು ಕೇಳ್ತಾ ಇದ್ದಾನೋ ಅದು ಈಡೇರೋದಿಲ್ಲ ಅಂತ ನಮಗೊಂದು ಕ್ಲಾರಿಟಿ ಬರುತ್ತೆ. ಅದೇ ಆ ಸಮಯದಲ್ಲಿ ಶುಭಗ್ರಹಗಳ ಸಂಬಂಧ ಬಂತು ಅಂತಂದರೆ ಭಗವಂತ ಅವನಿಗೊಂದು ಭರವಸೆ ಕೊಡುವಂಥ ಸಮಯ ಸೂಚನೆ ಮಾಡ್ತಿದ್ದಾನೆ, ಅದ ಕಾರಣ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಸಾಮಾನ್ಯ ಪ್ರಶ್ನೆ ಏನಂತಂದರೆ ಲಗ್ನಕ್ಕೆ ಯಾವಾಗೂ ಕೂಡ ಪಾಪ ಸಂಬಂಧ ಇರಬಾರ್ದು. ಇದ್ರೆ ಅವ್ರಿಗೆ ಕಾಯಿಲೆ ಪ್ರಶ್ನೆ ಕೇಳಿದರೆ ಅದಕ್ಕೆ ಅನಾನುಕೂಲ ಅಂತ ಹೇಳ್ತಾರೆ. ಅದೇ ಥರ ಲಗ್ನಕ್ಕೆ ಪಾಪರಾಶಿ ಆಗಬಾರದು. ಪಾಪರಾಶಿ ಅಂತಂದರೆ ಎಸ್ಪೆಷಲಿ ಪಾಪಗ್ರಹಗಳು, ರೋಗಕ್ಕೆ ಸಂಬಂಧಪಟ್ಟ ಗ್ರಹಗಳು ಯಾವುದು? ಎರಡೇ ಗ್ರಹ, ಒಂದು ಶನಿ ಮತ್ತು ಕುಜ. ದೀರ್ಘಕಾಲಿಕವಾದಂಥ ರೋಗಗಳಿಗೆ ಶನಿ, ಕ್ರಾನಿಕಲ್ ಡಿಸೀಸ್. ಅದೇ ರೀತಿ ಸಡನ್ ಆಗುವಂಥ ರೋಗಗಳಿಗೆಲ್ಲ ಕೂಡ ಕುಜ. ಈ ಎರಡು ಗ್ರಹಗಳು ಈ ರೋಗಕ್ಕೆ ಸಂಬಂಧಪಟ್ಟ ಪಾಪಗ್ರಹಗಳು. ಆ ರಾಶಿಗಳಲ್ಲಿ ಲಗ್ನ ಏನಾದರೂ ಪ್ರಶ್ನೆ ಏನಾದರೂ ಕೇಳಿದರೆ ಕೂಡ ಆವಾಗ ಕೂಡ ಸಾಮಾನ್ಯವಾಗಿ ತೊಂದರೆ ಇದೆ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಲಗ್ನಕ್ಕೆ ಪ್ರಾಧಾನ್ಯ ಜಾಸ್ತಿ ಕೊಡಬೇಕು. ಆಮೇಲೆ ವೃದ್ಧಿಚಂದ್ರ ಶುಭ, ದುಷ್ಟಸ್ಥಾನ ಸಂಬಂಧ ರಹಿತವಾಗಿರಬೇಕು. ಸೊ ಈ ಒಂದು ಚಂದ್ರನಿಗೆ ಯಾವಾಗೂ ಕೂಡ ಪಾಪಗ್ರಹ ಸಂಬಂಧ ಬರಬಾರ್ದು. ನಾವು ಪ್ರಾರಂಭದಲ್ಲಿ ಈ ನಿಯಮವನ್ನು ನೋಡಿದ್ದೇವೆ. ಆಮೇಲೆ ಪ್ರಶ್ನೆ ಲಗ್ನಾಧಿಪತಿ ಬಲಿಷ್ಠವಾಗಿದ್ದು ಪಾಪಗ್ರಹ ಸಂಬಂಧ ರಹಿತವಾಗಿರಬೇಕು. ಪ್ರಶ್ನೆ ಲಗ್ನ ಚೆನ್ನಾಗಿರಬೇಕು, ಲಗ್ನಕ್ಕೆ ಯಾವಾಗೂ ಕೂಡ ಪಾಪ ಸಂಬಂಧ ಬರಬಾರ್ದು. ಲಗ್ನದಲ್ಲಿ ಪಾಪಗ್ರಹಗಳಿರೋದಾಗಲಿ, ಲಗ್ನವನ್ನು ಪಾಪಗ್ರಹಗಳು ನೋಡೋದಾಗಲಿ ಆಗಬಾರ್ದು. ಲಗ್ನ ಪಾಪರಾಶಿ ಆಗಬಾರ್ದು. ಮಕರ ಕುಂಭಗಳಾಗಲಿ, ಮೇಷ ವೃಶ್ಚಿಕಗಳಾಗಲಿ ಆಗಬಾರದು. ಆಮೇಲೆ ಈ ಚಂದ್ರನಿಗೆ ಕೂಡ ಪಾಪ ಸಂಬಂಧ ಬರಬಾರ್ದು. ಯಾಕೆಂದರೆ ಹೆಚ್ಚಿನ ರೋಗಗಳು ಪ್ರವೋಕ್ ಆಗೋದೇ ಮನಸ್ಸಿನಿಂದ. ಮನಸ್ಸಿಗೆ ದೌರ್ಬಲ್ಯ ಇತ್ತಂದ್ಕೊಳ್ಳಿ, ರೋಗ ವೃದ್ಧಿ ಆಗ್ತದೆ. ಅದೇ ಮನಸ್ಸಿಗೆ ತುಂಬ ಬಲ ಇತ್ತಂದ್ಕೊಳ್ಳಿ, ಅವನಿಗೆ ಧೈರ್ಯ ಜಾಸ್ತಿ ಇತ್ತಂದ್ಕೊಳ್ಳಿ, ರೋಗ ಕಡಿಮೆ ಆಗ್ತದೆ. ಅದಕ್ಕೆ ನಾವು ವೈದ್ಯಶಾಸ್ತ್ರದಲ್ಲಿ ಅದನ್ನು ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟ್, ನೆಗೆಟಿವ್ ಪ್ಲಾಸಿಬೋ ಎಫೆಕ್ಟ್ ಅಂತ. ಪ್ಲಾಸಿಬೋ ಅಂದರೆ ಗ್ರೀಕ್ ವರ್ಡ್, ಅದು ಪ್ಲೀಸಿಂಗ್ ದ ಮೈಂಡ್. ಪ್ಲೀಸ್ ದ ಮೈಂಡ್. ಸೊ ಮನಸ್ಸನ್ನು ಪ್ಲೀಸ್ ಮಾಡೋದು. ನಿಂಗೆ ಏನೂ ಆಗಲ್ಲ, ನೀ ಆರಾಮಿದ್ದು, ರೋಗನೇ ಅಲ್ಲ ಅಂತ ಧೈರ್ಯ ಕೊಟ್ಟರೆ ಅಂದ್ಕೊಳ್ಳಿ, ಕ್ರಮೇಣ ಕಡಿಮೆ ಆಗ್ತದೆ. ಇಲ್ಲ ನಾವೇನೋ ಕೊಡ್ತೇವೆ, ಇದು ಸುಮ್ಮನೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ, ಆಮೇಲೆ ಭಗವಂತನ ಇಷ್ಟ ಅಂತ ಅಂದ್ಬಿಟ್ರೆ ಮೈಂಡ್ ಆ ರೀತಿ ನೆಗೆಟಿವ್ ರಿಸೀವ್ ಮಾಡ್ಕೊಳ್ಳೋ ಶುರು ಆಗ್ತದೆ. ಯಾವತ್ತಿಗೂ ಅದನ್ನ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಚಂದ್ರ ತುಂಬ ಪ್ರಾಧಾನ್ಯ ತಗೊಳ್ತೇವೆ. ಕಾಯಿಲೆ ಗುಣ ಆಗಬೇಕು ಅಂತಂದರೆ ಮನಸ್ಸು ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತದೆ. ಹಾಗಾಗಿ ಚಂದ್ರ ಶುಭಗ್ರಹ ಆಗಿರಬೇಕು. ವೃದ್ಧಿಚಂದ್ರ ಇದ್ದರೆ ಒಳ್ಳೆಯದು, ಪಾಪಚಂದ್ರ ಆಗಬಾರದು. ಸೊ ದುಷ್ಟಸ್ಥಾನ ಸಂಬಂಧ ರಹಿತವಾಗಿರಬೇಕು ಚಂದ್ರನಿಗೆ. ಆಮೇಲೆ ಲಗ್ನಾಧಿಪತಿ ಸೇಮ್ ಲಗ್ನಸ್ಥಾನ, ಲಗ್ನಕಾರಕ, ಲಗ್ನಾಧಿಪತಿ ಅಂತ ಏನು ಹೇಳ್ತೇವೆ ಅದೇ ರೋಲ್ ಇಲ್ಲಿ ಪ್ಲೇ ಆಗ್ತದೆ. ಇಲ್ಲಿ ಮನಸ್ಸು ಕಾರಕ ಆಗ್ತದೆ. ಸೊ ಲಗ್ನಾಧಿಪತಿ ಬಲಿಷ್ಠವಾಗಿರಬೇಕು, ಪಾಪಗ್ರಹಗಳ ಸಂಬಂಧ ಬರಬಾರ್ದು. ಸೊ ರೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳುವ ಸಮಯದಲ್ಲಿ ಅಷ್ಟಮ ಏನು ಮಾಡ್ತದೆ, ಮಾರಕವನ್ನು ಸೂಚನೆ ಮಾಡ್ತದೆ. ಜ್ಯೋತಿಷ್ಯದಲ್ಲಾಗಲಿ ಶಾಸ್ತ್ರದಲ್ಲಾಗಲಿ ಸಾವನ್ನು ಯಾವಾಗೂ ಡೈರೆಕ್ಟಾಗಿ ಹೇಳಲ್ಲ. ಅದನ್ನು ಸಾವು ಎಂಬುದು ಮಂಗಳ ಅಂತ ಹೇಳ್ತದೆ. ತತ್ವಶಾಸ್ತ್ರದಲ್ಲಿ ಹೋದರೆ ಮಂಗಳ ಅಂತ ಹೇಳ್ತದೆ. ಜ್ಯೋತಿಷ್ಯದಲ್ಲಿ ಇಲ್ಲಿ ಕೂಡ ಮೃತ್ಯು ಮರಣ ಅಂತಂಬ ಶಬ್ದಗಳು ನಿಮಗೆ ಎಲ್ಲಿ ಸಿಗೋದಿಲ್ಲ. ಯಾಕೆಂತಂದರೆ ಅಧ್ಯಾತ್ಮದಲ್ಲಿ ಆ ಎರಡು ತಾತ್ವಿಕ ಫಿಲಾಸಫಿಯಲ್ಲಿ ಅದೆರಡು ವರ್ಡ್ ಇಲ್ಲೇ ಇಲ್ಲ. ಹುಟ್ಟು ಸಾವು ಅಂತಂಬ ವರ್ಡೇ ಇಲ್ಲ. ಹುಟ್ಟೋದು ಅಂದರೆ ಇಲ್ಲ ಅಂತಂದಮೇಲೆ ಸಾಯೋದು ಎಲ್ಲಿಂದ ಬರುತ್ತೆ? ಮಡಕೆ ಹುಟ್ಟಿತು ಅಂತ ಯಾರನ್ನ ಹೇಳ್ತಾರೆ? ಮಡಕೆಗೆ ಆಕಾರ ಬಂತು. ಹಾಗೆ ಜೀವ ಹುಟ್ಟೋದಿಲ್ಲ. ಜೀವಕ್ಕೆ ಒಂದು ರಾ ಮೆಟೀರಿಯಲಿಂದ ಒಂದು ಶೇಪ್ ಬಂತಷ್ಟೇ. ಪಂಚಭೂತಗಳಿಂದ ಒಂದು ಆಕಾರವನ್ನು ತಯಾರು ಮಾಡಿಕೊಂಡು ಆ ಜೀವವನ್ನು ಅದರೊಳಗೆ ಇಟ್ಟ ಭಗವಂತ. ಅಲ್ಲಿ ಹುಟ್ಟಿತು ಅಂತ ಅನ್ನೋದೇ ಇಲ್ಲ. ಸೊ ಅದು ವ್ಯವಹಾರ ಶಬ್ದ. ಹುಟ್ಟುವುದು ಸಾಯುವುದು ಅಂತಂಬುದು ಪ್ಯೂರ್ಲಿ ವ್ಯವಹಾರ ಶಬ್ದ. ಶಾಸ್ತ್ರದಲ್ಲಿ ಮಾರಕ ಅಂತ, ಜ್ಯೋತಿಷ್ ಶಾಸ್ತ್ರದಲ್ಲಂತೂ ಮಾರಕ ಅಂತ ಹೇಳ್ತಾರೆ. ಟ್ರಾನ್ಸ್ಫಾರ್ಮ್ ಆಗೋದು ಅಂದರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೋಗೋದು, ಅಲ್ಲಿ ಅದು ಮಂಗಳಕರ ಅಂತಲೇ ಹೇಳ್ತಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಮರಣ ಮೃತ್ಯು ಅಂತ ಅಂದ್ಕೊಳ್ತೇವೆ. ಸೊ ಅಷ್ಟಮ ಏನು ಮಾಡ್ತದೆ, ವಿಯೋಗ ಅಂತ ಕರೀತಾರೆ. ಆರೋಗ್ಯ ವಿಯೋಗ ಆದಾಗ ಏನಾಗುತ್ತೆ ಅಂದರೆ ಶರೀರ ಬಿದ್ದು ಹೋಗ್ತದೆ. ಸೊ ಅಷ್ಟಮ ಸ್ಥಾನ
ಮಾರಕವನ್ನು ಸೂಚನೆ ಮಾಡ್ತದೆ. ಹಾಗಾಗಿ ಪ್ರಶ್ನೆ ಕೇಳೋ ಕಾಲಕ್ಕೆ ಅಷ್ಟಮಕ್ಕೆ ಪಾಪ ಸಂಬಂಧ ಇರಬಾರ್ದು, ಶುಭ ಸಂಬಂಧ ಇರಬೇಕು. ಅಷ್ಟಮಕ್ಕೆ ಶುಭ ಸಂಬಂಧ ಇತ್ತು ಅಂತಂದರೆ ರಿಕವರಿ ಆಗಿಬಿಡ್ತಾನೆ. ಇಲ್ಲ ಅಷ್ಟಮಕ್ಕೆ ಪಾಪ ಸಂಬಂಧ ಇತ್ತಂದರೆ ಇಮಿಡಿಯೇಟ್ಲಿ ಮೃತ್ಯು ಏನೂ ಆಗೋದಿಲ್ಲ. ಮೃತ್ಯು ಅಂತಂದರೆ ಸಡನ್ನಾಗಿ ಬರುವುದಂತಲ್ಲ, ಅದು ಸ್ವಲ್ಪ ಸ್ವಲ್ಪ ಮನುಷ್ಯರನ್ನು ಕಬಡಿಸ್ತಾ ಇರ್ತದೆ. ಅದು ಕೊನೆಗೆ ಪಾಯಿಂಟಲ್ಲಿ ಶರೀರ ಬಿಟ್ಟು ಹೊಟ್ಟೋಗುತ್ತೆ. ಅನುನಿತ್ಯವೂ ನಾವು ಮೃತ್ಯುವಿಗೆ ಹತ್ತಿರ ಆಗ್ತಾನೇ ಇರ್ತೇವೆ. ಯಾವುದೋ ಒಂದು ತಟಸ್ಥವಾಗಿ ಒಂದು ಪಾಯಿಂಟಿಂದ ಬಂದು ಹೋಗುವಂಥದ್ದಲ್ಲ ಅದು. ದಿನನಿತ್ಯವೂ ನಮ್ಮ ಶರೀರ ಗ್ರಸಿಸ್ತಾ ಇರ್ತದೆ. ಹಾಗಾಗಿ ಅಷ್ಟಮ ಸಂಬಂಧ ಏನಾದರೂ ಬಂದರೆ, ಅಷ್ಟಮಕ್ಕೆ ಶುಭ ಸಂಬಂಧ ಬಂದರೆ ಯಾವ ಥರದ ತೊಂದರೆಗಳು ಇಲ್ಲ, ರಿಕವರ್ ಆಗ್ತಾರೆ. ಇದು ಸಾಮಾನ್ಯ ಸೂತ್ರಗಳು. ಯಾರಾದರೂ ಸಾಮಾನ್ಯವಾಗಿ ಕೇಳಿದಾಗ, ನಾವು ರೋಡಲ್ಲಿ ಹೋಗ್ತಾ ಇರ್ತೇವೆ, ಯಾವುದೋ ಫಂಕ್ಷನ್ ಅಟೆಂಡ್ ಆಗಿದ್ದೇವೆ, ಜಸ್ಟ್ ಕೇಳ್ತಾನೆ, ಈಗ ಆರಾಮಾಗೇ ಇಲ್ರಿ, ನೀವು ಜ್ಯೋತಿಷರಾಗಿದ್ದೀರಾ, ಏನು ನಮಗೇನು ಹಿಂಗೆ ಇರ್ತದ ಏನು ಅಂತ ಕೇಳ್ತಾರೆ. ಅವಾಗ ನಮಗೆ ಆ ಸಮಯದಲ್ಲಿ ಲಗ್ನ ಗೊತ್ತಿರಬೇಕು. ಇಲ್ಲ ನಾವು ಸ್ಮಾರ್ಟ್ಫೋನಲ್ಲಿ ನೋಡ್ತೇವೆ, ಪ್ರಶ್ನೆ ಲಗ್ನವನ್ನು ಹಾಕ್ತೇವೆ, ಇಮಿಡಿಯೇಟ್ಲಿ ಲಗ್ನಕ್ಕೆ ಶುಭ ಸಂಬಂಧ ಬಂದು, ಚಂದ್ರನಿಗೆ ಶುಭ ಸಂಬಂಧ ಬಂದು, ಅಧಿಪತಿಗೆ ಶುಭ ಸಂಬಂಧ ಬಂದು, ಅಷ್ಟಮ ಶುಭ ಸಂಬಂಧ ಇದ್ದರೆ, ಅಟ್ಲೀಸ್ಟ್ ಪಾಪ ಸಂಬಂಧ ಇರದೇ ಇದ್ದರೆ ಏನೂ ಚಿಂತೆ ಮಾಡಬೇಡಿ, ಎಲ್ಲ ಅನುಕೂಲ ಆಗ್ತದೆ. ಪಾಪ ಸಂಬಂಧ ಇತ್ತು ಅಂತಂದರೆ ಸ್ವಲ್ಪ ಸುಧಾರಣೆ ಮಾಡ್ಕೊಳ್ಳೋದು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ, ಬಟ್ ಹೆಚ್ಚಿನ ಶ್ರಮ ಮಾಡಿ ಅಂತ ಹೇಳ್ತೇವೆ. ಹೆಚ್ಚಿನ ಕಾಳಜಿ ಬೇಕು. ಪ್ರತಿಕೂಲಂ ಯತ್ರ ದೈವಾಕ್ಯಂ ಪೌರುಷೇನ ವಿನನ್ಯತೆ. ಅಂದರೆ ಏನು? ದೈವ ಯಾವಾಗ ಪ್ರತಿಕೂಲವಾಗಿರುತ್ತೋ ಪುರುಷ ಪ್ರಯತ್ನದಿಂದ ಓವರ್ಕಮ್ ಮಾಡ್ಬೋದು. ಅಯ್ಯೋ ನಾವು ವಿಧಿಯನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ, ವಿಧಿಯನ್ನು ಓವರ್ಕಮ್ ಮಾಡ್ಬೋದು, ತಪ್ಪಿಸ್ಲಿಕ್ಕಾಗೋದಿಲ್ಲ, ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗತ್ತೆ. ಸೊ ಹಾಗೆ ಈ ಸಾಮಾನ್ಯ ಸೂತ್ರಗಳನ್ನು ಹೇಳ್ತಾರೆ. ಇನ್ನು ನಾವು ಒಂದೊಂದಾಗಿ ಹೋಗೋಣ. ಒಂದು ಸೂತ್ರ ಹೇಳ್ತಾರೆ, ಲಗ್ನಂ ವೈದ್ಯೋ ದೂನಂ ವ್ಯಾಧಿ ದ್ಯುನಂ ವ್ಯಾಧಿ, ಆಮೇಲೆ ಖಂ ರೋಗಿ, ಆಮೇಲೆ ತುರ್ಯಮೌಷಧಂ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಕೇಳಿದ ಸಮಯದಲ್ಲಿ ಆರೋಗ್ಯ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ, ಆ ಟ್ರೀಟ್ಮೆಂಟ್ ಸರಿಯಾಗಿ ಆ ಟ್ರೀಟ್ಮೆಂಟಿಗೆ ತಕ್ಕಂತೆ ಶರೀರ ಸ್ಪಂದಿಸ್ತಾ ಇಲ್ಲ, ಅಂದರೆ ಏನೂ ಅರ್ಥ ಆಗ್ತಾ ಇಲ್ಲ, ಗುಣ ಆಗ್ತಾ ಇಲ್ಲವೋ ಬೇರೆ ಏನೋ ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತೇವೆ, ಆ ಪ್ರಶ್ನೆ ಸಮಯದಲ್ಲಿ ಕರೆಂಟ್ ಈಗಿನ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಬೇಕು. ಅಂತಂದರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ, ಬಟ್ ಏನು ಗುಣ ಇಲ್ಲ, ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ನಾವು ಹೇಳಬೇಕಾದ್ರೆ ಪ್ರಶ್ನೆ ಲಗ್ನ ಏನು ಮಾಡ್ತದೆ, ವೈದ್ಯನನ್ನು ಸೂಚನೆ ಮಾಡ್ತದೆ. ಇವನಿಗೆ ಯಾರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆ ವೈದ್ಯನನ್ನು ಸೂಚನೆ ಮಾಡ್ತದೆ. ಚತುರ್ಥ ಸ್ಥಾನ ಆ ರೋಗಿ ತಗೊಳ್ಳುವಂಥ ಔಷಧವನ್ನು ಸೂಚನೆ ಮಾಡ್ತದೆ, ಮೆಡಿಸನ್. ಸಪ್ತಮ ಸ್ಥಾನ ವ್ಯಾಧಿಯನ್ನು ಸೂಚನೆ ಮಾಡ್ತದೆ, ಯಾವ ರೋಗದಿಂದ ಒದ್ದಾಡ್ತಿದ್ದಾರೆ ಆ ವ್ಯಾಧಿಯನ್ನು ಸೂಚನೆ ಮಾಡ್ತದೆ. 10ನೇ ಮನೆ ಪೇಷಂಟ್ಸ್ ಡಿಸಿಪ್ಲೈನ್. ಯಾಕಂದರೆ ಡಾಕ್ಟರ್ ಹೇಳಿದ್ದು ಯಥಾವತ್ತಾಗಿ ಫಾಲೋ ಆಗ್ತಾ ಇದ್ದಾನ, ಆ ಫಾಲೋ ಆಗ್ತಾ ಇರಬೇಕು. ಇಲ್ಲದ್ರೆ ಫಾಲೋ ಆಗಲಿಂದ ಗುಣ, ಇದರಲ್ಲಿ ಯಾವುದು ಮಿಸ್ ಆದರೂ ಕೂಡ ನಮಗೆ ರೋಗ ಗುಣ ಆಗೋದೇ ಇಲ್ಲ. ಡಾಕ್ಟರ್ ಕೈವಾಡ ಸರಿ ಇಲ್ಲದ್ರೂ ಆಗೋದಿಲ್ಲ. ಔಷಧಕ್ಕೆ ನಮ್ಮ ರೋಗವನ್ನು ಗುಣ ಮಾಡಲಿಕ್ಕೆ ಬೇಕಾದಂಥ ಔಷಧ ಆ ಗುಣದಲ್ಲಿ ಇದ್ದರೆ ಓಕೆ, ಅದಿಲ್ಲದ್ರೆ ಕೆಲಸ ಮಾಡೋದೇ ಇಲ್ಲ. ನಮಗೇನಿರ್ತದೆ, ಟ್ಯಾಬ್ಲೆಟ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ ನಿಜವಾದ ಔಷಧಿ ಗುಣ ಇದೆಯೋ ಅದು ಡೂಪ್ಲಿಕೇಟೋ, ಎಕ್ಸ್ಪೈರಿ ಟ್ಯಾಬ್ಲೆಟನ್ನು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಆ ಥರ ಏನಾದರೂ ಹಾಕಿದ್ದಾರೋ, ಅಥವಾ ನಮಗೆ ಗುಣ ಮಾಡಬೇಕಂದ್ರಾಗಿಲ್ಲ. ಒಂದೊಂದ್ಸಲ ಏನಾಗುತ್ತೆ, ಜಸ್ಟು ಮೈದಾ ಹಿಟ್ಟು ಕಳ್ಳೆ ಹಿಟ್ಟು ಹಾಕಿರ್ಬೋದು. ಈಗ ನಮಗೆ ಹಾಲಲ್ಲಿ ಕಲ್ತಿ ಬರ್ತಾ ಅಡಲ್ಟ್ರೇಷನ್ ಆಗ್ತಾ ಇಲ್ವಾ, ಪೆಟ್ರೋಲಲ್ಲಿ ಅಡಲ್ಟ್ರೇಷನ್ ಆಗ್ತಾ ಇಲ್ವಾ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಡೈರೆಕ್ಟಾಗಿ ತಿನ್ನೋ ಫುಡ್ ಪ್ರಾಡಕ್ಟ್ಸ್ನಲ್ಲಿ ಅಡಲ್ಟ್ರೇಷನ್ ಆಗ್ತಾಯಿದೆ. ಔಷಧ ಪ್ರಾಮಾಣಿಕವಾಗಿರುತ್ತೆ, ರೋಗಿಗಳ ಹಿತಚಿಂತಕರು ಬಯಸ್ತಾ ಇದ್ದಾರೆ, ಎಥಿಕ್ಸ್ ಇದೆ ಅಂತ ಹೇಳಿಕ್ಕೆ ಬರ್ತದೆ ಡ್ರಗ್ ಕಂಪನೀಸ್ಗೆ? ಬರೋದಿಲ್ಲ. ಯಾಕಂದರೆ ದಟ್ ಈಸ್ ಆಲ್ಸೋ $1 million ಇಂಡಸ್ಟ್ರಿ. ಸೊ ಎಲ್ಲೋ ಒಂದು ಕಡೆ ಕ್ವಾಲಿಟಿ ಅಡಲ್ಟ್ರೇಷನ್ ಆಗೇ ಆಗ್ಬೋದು. ಸೊ ಅದರಿಂದ ಇವನಿಗೆ ಗುಣ ಆಗದೇ ಇರ್ಬೋದು. ಹಾಗಾಗಿ ಔಷಧದಿಂದ ಏನಾದರೂ ಆಗಿದೆಯಾ ಅಂತ ಕೂಡ ತಿಳ್ಕೊಳ್ಳಿಕ್ಕೆ ಅವಕಾಶ ಉಂಟು. ಸೊ ಲಗ್ನ ವೈದ್ಯನನ್ನು, ಚತುರ್ಥ ಸ್ಥಾನ ಔಷಧವನ್ನು, ಸಪ್ತಮ ಸ್ಥಾನ ರೋಗವನ್ನು, ದಶಮ ಸ್ಥಾನ ವೈದ್ಯ ಈ ಒಂದು ರೋಗಿಯ ಒಂದು ಏನಂತೀವಂದರೆ ಶಿಸ್ತು ಸೂಚನೆ ಮಾಡ್ತದೆ. ಇದರ ಪ್ರಕಾರ ನಾವು ಯಾವುದು ವೀಕ್ ಆಗಿದೆ ಅಂತ ನೋಡ್ತೇವೆ. ಪ್ರಶ್ನೆ ಲಗ್ನ ಚೆನ್ನಾಗಿದೆ ಅಂತಂದರೆ ವೈದ್ಯ ಚೆನ್ನಾಗಿದೆ, ವೈದ್ಯನ ಹಸ್ತವ ಚೆನ್ನಾಗಿದೆ,
ವೈದ್ಯ ಒಬ್ಬನೇ ಚೆನ್ನಾಗಿದ್ರೆ ಸರ್, ನಾ ಪೇಷಂಟ್ ಕೂಡ ಅವನ ರೋಗ, ಅವನ ಶಿಸ್ತು ಅದು ಕೂಡ ಸಹಕಾರ ಮಾಡಬೇಕು. ಪೇಷಂಟ್ ಚೆನ್ನಾಗಿದ್ದಾನೆ, ಒಳ್ಳೆ ಸರಿಯಾದ ಎಸ್ಟಿಮೇಟ್ ಮಾಡ್ತಾನೆ, ಟ್ಯಾಬ್ಲೆಟ್ಸ್ ಕೊಡ್ತಾನೆ, ಆದರೆ ಪೇಷಂಟ್ ತೊಗೊಳ್ಳೋದು ಅವನೇ ಅಲ್ವಾ. ಡಾಕ್ಟ್ರೇನ ಪಾಪ ಒಳ್ಳೆ ಟ್ಯಾಬ್ಲೆಟ್ಸೇ ಕೊಡ್ತಾನೆ, ಒಳ್ಳೆ ಗೈಡೆನ್ಸ್ ಎಲ್ಲ ಸೂಚನೆಗಳನ್ನ ಕೊಡ್ತಾನೆ, ಇವನು ಫಾಲೋ ಆಗಬೇಕಲ್ಲ. ಟೆಂಪ್ಟ್ ಆಗಿಬಿಡ್ತದೆ ಒಂದ್ಸಲ, ಶುಗರ್ ಬಂದಿರುತ್ತೆ, ಈ ಥರ ಮಾಡಬೇಡಿ ಆ ಥರ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಯಾವುದಾದ್ರೂ ಫಂಕ್ಷನ್ಗೆ ಪರವಾಗಿಲ್ಲ ಒಂದಿನ ನಡೀತದೆ ಬೇಡಿ, ಶಿಸ್ತು ಹೊರಟೋಗ್ತದೆ, ಶಿಸ್ತು ಪಾಲನೆ ಮಾಡಲ್ಲ. ಆವಾಗ ಏನು ಮಾಡ್ತದೆ, ಡಾಕ್ಟ್ರ್ ಚೆನ್ನಾಗಿದ್ದು ಏನು ಉಪಯೋಗ? ಹಾಗಾಗಿ ಲಗ್ನ ಚೆನ್ನಾಗಿದ್ದರೆ ಡಾಕ್ಟರ್ ಹಸ್ತಗುಣ ಚೆನ್ನಾಗಿದೆ. ಲಗ್ನ ವೀಕ್ ಆಗಿದೆ ಅಂತಂದರೆ ಡಾಕ್ಟರ್ ಕರೆಕ್ಟೇ, ಬಟ್ ಇವನ ರೋಗವನ್ನು ಕಂಡು ಹಿಡಿಯೋದ್ರಲ್ಲಿ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಅಥವಾ ಆತಗೆ 108 ಕೆಲಸ. ಎಷ್ಟೋ ಜನ ಪೇಷಂಟ್ಸ್ ಇರ್ತಾರೆ, ಎಲ್ಲವನ್ನು 100% ನೋಡ್ಲಿಕ್ಕೆ ಆಗ್ತದೆ, ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಕೇರ್ಲೆಸ್ ಮಾಡ್ಬೋದು. ಸೊ ಹಾಗಾಗಿ ಏನು ಮಾಡಬೇಕು, ಲಗ್ನ ವೀಕ್ ಆಗಿದ್ದಾಗ ನೀವು ಸೆಕೆಂಡ್ ಒಪಿನಿಯನ್ ಯಾಕೆ ತೊಗೋಬಾರ್ದು ಅಂತ ಹೇಳ್ತೇವೆ. ಇನ್ನೊಂದ್ಸಲ ಸೆಕೆಂಡ್ ಒಪಿನಿಯನ್ ಇನ್ನೊಬ್ಬ ಡಾಕ್ಟರ್ ಹತ್ರ ತಗೊಳ್ಳಿ. ಡಾಕ್ಟರ್ನ ಚೇಂಜ್ ಮಾಡುವಂಥ ಡೈರೆಕ್ಟಾಗಿ ಹೇಳಲಾರ್ದೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅಂತ ಹೇಳ್ತೇವೆ, ಅನುಕೂಲ ಆಗ್ಬೋದೇನೋ ಅಂತ. ಆಮೇಲೆ ಚತುರ್ಥ ಮೆಡಿಸನ್ ಸೂಚನೆ ಮಾಡ್ತದೆ. ಚತುರ್ಥದಲ್ಲಿ ಪಾಪಗ್ರಹಗಳ ಸಂಬಂಧ ಬಂದರೆ ಈ ರೋಗಿ ತಗೊಳ್ಳುವಂಥ ಔಷಧದಲ್ಲಿ ರೋಗವನ್ನು ಗುಣ ಮಾಡುವಂಥ ಶಕ್ತಿ ಇಲ್ಲ ಅಂತ ತಿಳಿಬೇಕು. ಆವಾಗ ಟ್ಯಾಬ್ಲೆಟ್ಸನ್ನು ಔಷಧವನ್ನು ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಜ್ಯೋತಿಷ್ಯ, ವೈದ್ಯ, ಪೌರೋಹಿತ ಎಲ್ಲ ಒಬ್ಬನೇ ಆಗಿದ್ದರು. ಅವನ ಪ್ರಶ್ನೆಯನ್ನು ನೋಡಿ ಈ ಔಷಧ ಬೇಡ ಅಂತ ಬೇರೆ ಔಷಧ ಕೊಡ್ತಿದ್ದ ಅವನಿಗೆ ಗೊತ್ತಾದರೆ. ಈಗ ಡಾಕ್ಟರ್ನ ಈ ಮೆಡಿಸಿನ್ ಬೇಡ ಬೇರೆ ಮೆಡಿಸಿನ್ ಬಡ್ಕೊಳ್ಳಿದ್ರೆ ನಾವು ಯಾವ ಬೇಸ್ ಮೇಲೆ ಹೇಳಬೇಕು, ಹೇಳಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಈಗ ಆ ಸಿಸ್ಟಮ್ ಇಲ್ಲ. ಹಾಗಾಗಿ ಏನು ಮಾಡಬೇಕು, ಮೆಡಿಸಿನ್ಸ್ ಒಂದು ವೇಳೆ ಗುಣ ಇಲ್ಲ ಅಂತಂದ್ರೂ ಕೂಡ ಬೆಟರ್ ಟು ಟೇಕ್ ಸೆಕೆಂಡ್ ಒಪಿನಿಯನ್. ಇನ್ನೊಂದು ಒಪಿನಿಯನ್ ತೊಗೊಳ್ಳಿ, ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗಿ ಈ ಟ್ಯಾಬ್ಲೆಟ್ಸ್ ಹಾಕಿಂತ ಇದೀವಿ ಆದರೂ ಏನು ಗುಣ ಇಲ್ಲ, ಅಥವಾ ಡಾಕ್ಟರ್ ಚೇಂಜ್ ಮಾಡ್ಬೇಕು ಮೆಡಿಸಿನ್ಸ್, ಯಾವುದೋ ಗುಣ ಆಗ್ತಾ ಇಲ್ಲ, ಆದರೂ ನಾವು ಪ್ರಿಸ್ಕ್ರೈಬ್ ಮಾಡೋಕ್ಕಿಲ್ಲ. ಇಲ್ಲ ರೀ, ನಾನು ಪ್ರಶ್ನೆ ಶಾಸ್ತ್ರದ ನಮ್ಮ ಜಾತಕ ಜ್ಯೋತಿಷ್ಯರು ಹೇಳಿದ್ದಾರೆ ಇದು ಸ್ಪಂದಿಸ್ತಾ ಇಲ್ಲಂತೆ ಅಂತ ಹೇಳಿದ್ರೆ, ನಾನು ಇಷ್ಟು ಕಷ್ಟಪಟ್ಟು MBBS ಮಾಡಿದ್ದೀನಿ, ನನಗೆ ಗೊತ್ತಾ ಅವ್ರಿಗೆ ಗೊತ್ತಾ ಅಂತ ಕೇಳ್ತಾರೆ. ಸೊ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಸಪ್ತಮ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳ ಬಲವಾಗಿದ್ದರೆ, ರೋಗ ತೀವ್ರವಾಗಿದೆ, ಶುಭಗ್ರಹಗಳ ಸಂಬಂಧ ಇದ್ದರೆ ರೋಗ ಬೇಗ ಗುಣ ಆಗ್ತದೆ, ರೋಗ ಇನ್ನು ಇನಿಷಿಯಲ್ ಅಷ್ಟೇನು ತೊಂದರೆ ಇಲ್ಲ, ಕಡಿಮೆ ಆಗ್ತದೆ ಅಂತ ಅರ್ಥ. ಪಾಪಗ್ರಹಗಳ ಸಂಬಂಧ ಜಾಸ್ತಿ ಬಂತು ಅಂತಂದರೆ ಸಪ್ತಮದಲ್ಲಿ ಪ್ರಾಬ್ಲಮ್ ರೋಗದಲ್ಲಿದೆ, ಯಾಕೆ ಗುಣ ಆಗ್ತಾ ಇಲ್ಲ ಅಂತಂಬ ಪ್ರಶ್ನೆಗೆ ಇದು ಉತ್ತರ, ರೋಗ ತೀವ್ರವಾಗಿದೆ ಅಂತ ಅರ್ಥ. ಅಥವಾ ದಶಮ ಸ್ಥಾನದಲ್ಲಿ ಏನಾದರೂ ಪ್ರಾಬ್ಲಮ್ ಪಾಪಗ್ರಹಕ್ಕೆ ಸಂಬಂಧ ಬಂತು ಅಂತಂದರೆ ರೋಗಿ ಡಿಸಿಪ್ಲೈನ್ ಇಲ್ಲ, ರೋಗಿ ಡಾಕ್ಟರ್ ಹೇಳಿದಂಗೆ ಫಾಲೋ ಆಗ್ತಾ ಇಲ್ಲ, ಟೈಮ್ ಪ್ರಕಾರ ಹುಡ್ಡು ತಗೊಳ್ಳೋದಾಗಲಿ, ಆ ರೋಗವನ್ನು ವಿಮುಕ್ತಿಯನ್ನು ಮಾಡಿಕೊಳ್ಳಿಕ್ಕೆ ಯಾವ ಶಿಸ್ತು ಪರಿಪಾಲನೆ ಮಾಡಬೇಕು ಅದು ಮಾಡೋದಾಗಲಿ ಮಾಡ್ತಾ ಇಲ್ಲ, ಅನವಶ್ಯಕತೆ ಹೆದರ್ತಿದ್ದಾನೆ. ಒಂದೊಂದ್ಸಲ ತುಂಬ ಹೆದರಿದ್ರೆ ಕೂಡ ಔಷಧ ಕೆಲಸ ಮಾಡೋದಿಲ್ಲ, ಆ ಪ್ಲಾಸಿಬೋ ಎಫೆಕ್ಟ್ ವರ್ಕ್ ಆಗೋದೇ ಇಲ್ಲ. ನೆಗೆಟಿವ್ ಪ್ಲಾಸಿಬೋ ಎಫೆಕ್ಟ್ ಅಂತೇವೆ. ನಾವು ಒಳ್ಳೆಯದಾಗಬೇಕು ಅಂತಂದ್ರೆ ಅದು ಕೆಟ್ಟದಾಗ್ತದೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ನೋಡಬೇಕು. ಹೀಗೆ ರೋಗ ಕಡಿಮೆ ಆಗ್ತಾ ಇಲ್ಲ, ಕಾರಣ ಯಾವುದು? ಡಾಕ್ಟರ್ ಕಾರಣವೋ, ರೋಗ ಕಾರಣವೋ, ಶಿಸ್ತು ಕಾರಣವೋ, ಔಷಧ ಕಾರಣವೋ, ಇದು ಪರ್ಟಿಕ್ಯುಲರ್ ತಿಳ್ಕೊಳ್ಬೇಕಂತಂದರೆ ಈ ಪದ್ಧತಿಯನ್ನು ಫಾಲೋ ಆಗಬೇಕಾಗತ್ತೆ. ಲಗ್ನದಲ್ಲಿ ಪಾಪಗ್ರಹಗಳಿದ್ರೆ ಅಥವಾ ಲಗ್ನವನ್ನು ಪಾಪಗ್ರಹಗಳು ನೋಡಿದ್ರೆ ವೈದ್ಯ ರೋಗಿಯ ರೋಗವನ್ನು ಗುಣ ಮಾಡಲಾರ ಸೂತ್ರ ಹೇಳ್ತದೆ. ಇದನ್ನೇ ನಾವು ಡಿಸ್ಕಸ್ ಮಾಡಿದ್ವಿ. ದಶಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ರೋಗಿ ತನ್ನ ಸ್ವಂತ ತಪ್ಪಿನಿಂದ ಚಿಕಿತ್ಸೆ ಕೆಲಸ ಮಾಡೋದಿಲ್ಲ, ಶಿಸ್ತು ಪರಿಪಾಲನೆ ಮಾಡೋದಿಲ್ಲ ಅಂತ ಅರ್ಥ. ಡೈಟರಿ ಪ್ಲಾನ್ ಸರಿಯಾಗಿರೋದಿಲ್ಲ. ಸಪ್ತಮ ಸ್ಥಾನಕ್ಕೆ ಪಾಪ ಸಂಬಂಧ ಬಂದರೆ ರೋಗದ ತೀವ್ರತೆ ಹೆಚ್ಚಾಗಿದೆ ಅಂತ ತಿಳಿಬೇಕು. ರೋಗದ ತೀವ್ರತೆ ಜಾಸ್ತಿ ಆಗಿದ್ದರೆ ಸ್ವಲ್ಪ ಟ್ರೀಟ್ಮೆಂಟ್ ಇನ್ಕ್ರೀಸ್ ಮಾಡಬೇಕು. ಚತುರ್ಥ ಸ್ಥಾನಕ್ಕೆ ಪಾಪ ಸಂಬಂಧ ಬಂದರೆ ರೋಗಿ ತೆಗೆದುಕೊಳ್ಳುವಂಥ ಔಷಧ ಕೆಲಸ ಮಾಡಲಾರದು. ಹೀಗೆ ನಾವು ನೋಡ್ತೇವೆ. ಲಗ್ನ ಡಾಕ್ಟರು, ಚತುರ್ಥ ಮೆಡಿಸನ್, ಸಪ್ತಮ ಸ್ಥಾನ ಡಿಸಿ, 10ನೇ ಮನೆ ಪೇಷಂಟ್ಸ್ ಡಿಸಿಪ್ಲೈನ್. ಮೇಲಿನ ಭಾವಗಳೆಲ್ಲ ಕೂಡ ಶುಭಗ್ರಹಗಳ ಸಂಬಂಧ ಬಂದರೆ ರೋಗದಿಂದ ವಿಮುಕ್ತನಾಗ್ತಾನೆ, ಉಪಶಮನಗೊಳ್ಳುತ್ತಾರೆ. ಹೀಗೆ ಪ್ರಶ್ನೆಶಾಸ್ತ್ರ ಹೇಳುತ್ತೆ. ಆಮೇಲೆ ರೋಗದಿಂದ ವಿಮುಕ್ತರಾಗೋದಕ್ಕೆ ಸಾಮಾನ್ಯವಾದಂಥ ಸೂತ್ರಗಳನ್ನು ಹೇಳ್ತಾರೆ. ರೋಗದಿಂದ ಪಾರಾಗಲಿಕ್ಕೆ ಆಗುತ್ತಾ ಇಲ್ಲ ಅಂತ ಕೇಳಿದಾಗ ಈ ಸೂತ್ರಗಳನ್ನು ನಾವು ಪರಿಶೀಲನೆ ಮಾಡಬೇಕು. ಮೊದಲನೇದು,
ಲಗ್ನಾಧಿಪತಿ ಮತ್ತು ಚಂದ್ರನಿಗೆ ಶುಭ ಸಂಬಂಧವಿದ್ದರೆ ಅವನು ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನಾಧಿಪತಿ ಮತ್ತು ಚಂದ್ರನಿಗೆ ಶುಭ ಗ್ರಹಗಳ ಸಂಬಂಧವಿದ್ದರೆ ರೋಗದಿಂದ ಬೇಗ ಉಪಶಮನಗೊಳ್ಳುತ್ತಾನೆ. ಇದು ಜನರಲ್ ರೂಲ್, ಇದನ್ನು ದೊಡ್ಡ ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೇ ಪ್ರಶ್ನೆ ಕೇಳಿದೆ, ಲಗ್ನ ಚಂದ್ರ ಚೆನ್ನಾಗಿತ್ತು, ಲಗ್ನಾಧಿಪತಿ ಚಂದ್ರ ಚೆನ್ನಾಗಿತ್ತು ಅಂತಂದರೆ ಅವನು ಯಾವ ಪರ್ಪಸ್ಗೋಸ್ಕರ ಪ್ರಶ್ನೆ ಕೇಳಿದಾನೋ ಆ ಪ್ರಶ್ನೆ ಅವನು ಏನು ಬಯಸ್ತಾನೋ ಪ್ರಶ್ನೆ ಮುಖಾಂತರವಾಗಿ ಅದು ಈಡೇರುತ್ತೆ. ಸೊ ಹಾಗಾಗಿ ಇದು ಸಾಮಾನ್ಯವಾದ ನಿಯಮ. ಮತ್ತೆ ಹೇಳ್ತಾರೆ, ಶುಭ ಗ್ರಹಗಳು ವಕ್ರಿಯಾದರೆ ರೋಗ ತಾತ್ಕಾಲಿಕವಾಗಿ ಕಡಿಮೆಯಾಗಿ ಮತ್ತೆ ಬರ್ತದೆ. ವಕ್ರಿಯಾದ ಗ್ರಹ ರೋಗದ ವಿಚಾರದಲ್ಲಿ ಏನು ಸೂಚನೆ ಮಾಡ್ತದೆ ಅಂದರೆ ಕಡಿಮೆ ಆದಂಗೆ ಆಗಿ ಮತ್ತೆ ಬಂದ್ಬಿಡ್ತದೆ. ವಕ್ರಿಯಾದ ಗ್ರಹ ಏನಾದರೂ ಇದ್ದ ಹಾಗೆ ಸೂಚನೆ ಮಾಡ್ತದೆ. ಶುಭ ಗ್ರಹಗಳು ವಕ್ರಿಯಾದರೆ, ಯಾಕಂದರೆ ಶುಭ ಗ್ರಹಗಳು ಈ ಪುಣ್ಯವನ್ನು ಸೂಚನೆ ಮಾಡುವಂಥದ್ದು, ಅದಕ್ಕೆ ಬಲ ಇಲ್ಲ, ಅದು ಎಸ್ಪೆಷಲಿ ವಕ್ರಿಯ ಆಯಿತು ಅಂತಂದರೆ ರೋಗ ಕಡಿಮೆ ಆದಂಗೆ ಆಗ್ತದೆ, ಮತ್ತೆ ಬರುತ್ತೆ. ಮತ್ತೆ ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿ ಚರರಾಶಿಯಲ್ಲಿದ್ದರೆ, ಚರ ಅಂತಂದರೆ ಸ್ಪೀಡಿ ರಿಕವರಿ ಅಂತ ಹೇಳ್ತೇವೆ. ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿ ಇಬ್ಬರೂ ಕೂಡ ಚರರಾಶಿಯಲ್ಲೇನಾದರೂ ಇದ್ದರೆ ರೋಗ ಬಂದು ಬೇಗ ಉಪಶಮನಗೊಳ್ಳುತ್ತದೆ, ಸ್ಪೀಡಿ ರಿಕವರಿ. ಅದೇ ಸ್ಥಿರ ರಾಶಿಯಲ್ಲಿದ್ದರೆ ತುಂಬ ಲೇಟ್ ಆಗ್ತದೆ, ತುಂಬ ದಿನ ಬೇಕಾಗುತ್ತೆ ರಿಕವರ್ ಆಗಲಿಕ್ಕೆ. ದ್ವಿಸ್ವಭಾವ ರಾಶಿ ಆದರೆ ಮಧ್ಯಸ್ಥವಾಗಿರುತ್ತೆ ಅಂತ ಕೆಲವಿನ ಕಡೆ ಹೇಳ್ತಾರೆ. ಇನ್ನು ಕೆಲವಿನ ಕಡೆ ಮೊದಲು ಕಡಿಮೆ ಆದಂಗೆ ಆಗ್ತದೆ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ. ಕೆಲವಿನ ಬುಕ್ಸಲ್ಲಿ ಆ ಥರ ಇದೆ, ಕೆಲವಿನ ಬುಕ್ಸಲ್ಲಿ ಈ ಥರ ಇದೆ. ಆದರೆ ಅನುಭವದ ಮುಖಾಂತರ ತಿಳ್ಕೊಳ್ಬೇಕು. ಆದರೆ ಸ್ಪೀಡಿ ರಿಕವರಿ ಆಗಬೇಕು ಅಂತಂದರೆ ಲಗ್ನಾಧಿಪತಿ ಷಷ್ಠಾಧಿಪತಿ ಇಬ್ಬರೂ ಕೂಡ ಚರರಾಶಿಯಲ್ಲಿರಬೇಕು, ಪ್ರಶ್ನೆ ಕಾಲದಲ್ಲಿ ಹಾಕಿದಂಥ ಚಕ್ರದಲ್ಲಿ. ನೆಕ್ಸ್ಟ್ ಮತ್ತೊಂದು ಸೂತ್ರ. ಪ್ರಶ್ನೆ ಲಗ್ನಾಧಿಪತಿ, ಒಂದು ನಿಮಿಷ, ಪ್ರಶ್ನೆ ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿ ಪರಿವರ್ತನೆ ಆದರೆ, ಆ ಪ್ರಶ್ನೆ ಕೇಳೋ ಸಮಯದಲ್ಲಿ 6ನೇ ಮನೆ ಅಧಿಪತಿ ಲಗ್ನದಲ್ಲಿರೋದು, ಲಗ್ನಾಧಿಪತಿ 6ನೇ ಮನೆಯಲ್ಲಿರೋದು, ಈ ರೀತಿ ಪರಿವರ್ತನೆ ಆದರೆ ರೋಗಿ ಹೆಚ್ಚಿನ ತೊಂದರೆಗೊಳಗಾಗ್ತಾನೆ. ಅಂದರೆ ಲಗ್ನ ಷಷ್ಠ ಸಂಬಂಧ. ಇದನ್ನೇ ನಾನು ರೋಗಸ್ಥಾನ ವಿಚಾರಕ್ಕೆ ಬಂದ ಹಿಂದೆ ಹೇಳಿದೆ. ಹುಟ್ಟಿದಂಥ ಮಗು, ಯಾವುದಾದ್ರೂ ಮಗು ಹುಟ್ಟಿದಾಗ ಲಗ್ನ ಷಷ್ಠ ಈ ಎರಡು ಮನೆಗಳಲ್ಲಿ ಅಷ್ಟಕ ವರ್ಗದಲ್ಲಿ ಎಷ್ಟು ಗುಣಗಳು ಬಂದಿದೆ ನೋಡಬೇಕು. ಲಗ್ನಕ್ಕಿಂತಲೂ ಅಷ್ಟಮ ಜಾಸ್ತಿ ಗುಣಗಳು ಬಂತು ಅಂತಂದ್ರೆ, ಷಷ್ಠ ಜಾಸ್ತಿ ಗುಣಗಳು ಬಂತು ಅಂತಂದರೆ ಆರೋಗ್ಯಕ್ಕಿಂತಲೂ ರೋಗ ಪ್ರಾಬಲ್ಯ ಜಾಸ್ತಿ ಇದೆ ಅಂತ ಅರ್ಥ. ಅದೇ 6ನೇ ಮನೆಗಿಂತಲೂ ಲಗ್ನಕ್ಕೆ ಜಾಸ್ತಿ ಇದ್ದಂತಂದರೆ ಶರೀರ ರೋಗಕ್ಕೆ ತಟ್ಕೊಳ್ತದೆ, ರೋಗ ಏನು ಡಾಮಿನೇಟ್ ಮಾಡಲ್ಲ ಅಂತ ಅರ್ಥ. ಅದಕ್ಕೆ ಮಗು ಹುಟ್ಟಿದಾಗ ಲಗ್ನಕ್ಕಿಂತಲೂ 6ನೇ ಮನೆಗೆ ಗುಣಗಳು ಕಡಿಮೆ ಇರಬೇಕು, ಬಿಂದುಗಳು ಕಡಿಮೆ ಬಂದಿರಬೇಕು ಅಂತ ನೋಡ್ತೇವೆ. ಹಾಗೆ ಲಗ್ನ ಷಷ್ಠಾಧಿಪತಿಗಳೇನಾದರೂ ಪರಿವರ್ತನೆ ಆದರೆ, ಲಗ್ನ ಅಂತಂದರೆ ಆರೋಗ್ಯ, 6ನೇ ಮನೆ ಅಂತಂದರೆ ರೋಗ. ಇದು ಎಕ್ಸ್ಚೇಂಜ್ ಆಯ್ತು ಅಂದ್ಕೊಳ್ಳಿ, ಆಲ್ರೆಡಿ ಅವನು ರೋಗದಲ್ಲಿ ಒದ್ದಾಡ್ತಾ ಇದ್ದರೆ ಸ್ಪೀಡಿ ರಿಕವರ್ ಆಗೋದು ಕಷ್ಟ, ಬೇಗ ಉಪಶಮನ ಆಗೋದಿಲ್ಲ ಅಂತ ಹೇಳ್ತೇವೆ. ಆಮೇಲೆ ಪ್ರಶ್ನೆ ಲಗ್ನಕ್ಕೆ ಷಷ್ಠಾಧಿಪತಿ ಮತ್ತು ಅಷ್ಟಮಾಧಿಪತಿ ಲಗ್ನದಲ್ಲಿ ಇದ್ದರೆ ಅಷ್ಟಮ ಸಂಬಂಧ ಬಂತು ಅಂತಂದರೆ ಮಾರಕ ಅಂತ ತಿಳ್ಕೊಳ್ಳಿ. ಲಗ್ನಕ್ಕೆ ಷಷ್ಠಾಧಿಪತಿ ಮತ್ತು ಅಷ್ಟಮಾಧಿಪತಿ ಇಬ್ಬರೂ ಕೂಡ ಲಗ್ನದಲ್ಲಿ ಏನಾದರೂ ಇತ್ತು ಅಂತ ಅಂದ್ಕೊಳ್ಳಿ, ಮಾರಕವನ್ನು ಹೊಂದುತ್ತಾನೆ. ಆದರೆ ನಾವು ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಮಾರಕ ಅಂತಂಬೋದು ನಾವು ಹೇಳೋದಿಲ್ಲ. ಅವನಿಗೆ ಮಾರಕವನ್ನು ಹೊಂದಿದ್ರೂ ಕೂಡ ಚಿರಂಜೀವಿ ಆಗಿರ್ತಾನೆ ಅಂತಲೇ ಹೇಳ್ತೇವೆ. ಯಾಕೆಂದರೆ ಅದನ್ನು ಹೇಳಬೇಕಾದ್ರೆ ತುಂಬ ಓದ್ಕೊಂಡಿರ್ತೇವೆ, ತುಂಬ ಲೆಕ್ಕಗಳು ಹಾಕಬೇಕು, ತುಂಬ ಆಳವಾಗಿ ಆಲೋಚನೆ ಮಾಡಬೇಕು. ಅವನ ಏಜು, ಆರೋಗ್ಯದ ಕಂಡೀಷನು, ರೋಗ ಆಗುವಂಥದ್ದು, ದಶೆಗಳು, ಇದನ್ನೆಲ್ಲ ಕೂಡ ತುಂಬ ಅಧ್ಯಯನ ಮಾಡಬೇಕು. ನಾವು ಮಾಡುವಂಥ ಕ್ಯಾಶುವಲ್ಲಾಗಿ ಅಧ್ಯಯನ ಮಾಡೋದಕ್ಕೆ ಇದರ ಬಗ್ಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ತುಂಬ ಸೆನ್ಸಿಟಿವ್ ಇಶ್ಯೂ ಹೆಲ್ತ್, ಈ ಒಂದು ಮೃತ್ಯು ಅಂತಂಬೋದು. ಸಾಧ್ಯವಾದಷ್ಟು ಅದರ ಶುದ್ಧಿಗೆ ಹೋಗಬೇಡಿ. ಯಾರಾದರೂ ಪರೀಕ್ಷಿತ ಮಹಾರಾಜಂತರ ನಾನು ಜೀವನದಲ್ಲಿ ಸಾರ್ಥಕ ಮಾಡಿಕೊಳ್ಬೇಕು, ನನಗೆ ಅಷ್ಟು ಬೇಗ ಮಾರಕ ಬೇಡ ಅಂತ ಅಂಥವ್ರಿಗೆ ಹೇಳ್ಬೋದಾಗಲಿ, ಲೌಕಿಕ ಐಹಿಕ ಭೋಗಗಳನ್ನು ಅನುಭವಿಸೋರಿಗೆ ಈ ಮೃತ್ಯು ಬಗ್ಗೆ ಹೇಳಬಾರ್ದು ಅಂತಲೇ ಇದೆ. ಅದರ ಬಗ್ಗೆ ಅವರಿಗೆ ಸಾವು ಅಂತಂಬೋದು ಯಾರು ಮಂಗಳ ಅಂತಂತಾರೆ ಅವ್ರಿಗೆ ಹೇಳ್ಬೋದು,
ಯಾರು ಸಾವು ಅಂತಂಬೋದು ಭಯ, ಅಮಂಗಳ ಅಂತ ಯಾರಂತಾರೋ ಅವರಿಗೆ ಹೇಳಬಾರ್ದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಹಾಗಾಗಿ ಮೃತ್ಯು ವಿಚಾರ ಬಂದಾಗ ನಾವು ತುಂಬ ಸೆನ್ಸಿಟಿವ್ ಆಗಿ ನೋಡಬೇಕು. ಒಂದು ವೇಳೆ ಅಷ್ಟಮ ಸಂಬಂಧ ಬಂದರೂ ಕೂಡ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಹೆಚ್ಚಿನ ಎಚ್ಚರ ವಹಿಸಬೇಕು ಅಂತ ಸ್ಮೂತ್ ವರ್ಡ್ಸಲ್ಲಿ ಯೂಸ್ ಮಾಡಬೇಕೇ ಆಗಲಿ, ಮಾರಕ ಅಂತಂಬೋದಾಗಲಿ, ನಮ್ಮ ಭಾವನೆಯಲ್ಲಿ ಅವನಿಗೆ ಹೆದರಿಕೆ ಬರೋ ಥರ ಭಾವನೆಗಳನ್ನು ಎಕ್ಸ್ಪ್ರೆಷನ್ ಇಡೋದಾಗಲಿ ಮಾಡಬಾರ್ದು. ಸ್ವಲ್ಪ ಕಷ್ಟವಾಗಿರ್ತದೆ, ಏನು ಹೆದರಬೇಡಿ, ಎಲ್ಲ ಅನುಕೂಲ ಆಗ್ತದೆ, ದೇವರೆಲ್ಲ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳಬೇಕಷ್ಟೆ. ಸೊ ಅಷ್ಟಮ ಬಂದರೆ ಸ್ವಲ್ಪ ಕ್ರಿಟಿಕಲ್ ಅಂತ ಹೇಳಿ, ಸ್ವಲ್ಪ ಕ್ರಿಟಿಕಲ್ ಆಗಿ ಇದೆ ಕಂಡೀಷನ್ನು ಅಂತ ಹೇಳ್ಬೋದು ಅಷ್ಟೇ, ಅಲ್ಲಿ ಮಾರಕವನ್ನು ಹೊಂದುತ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಪ್ರಶ್ನ ಲಗ್ನಾಧಿಪತಿ ಅಥವಾ ಅಷ್ಟಮಾಧಿಪತಿ ಚಂದ್ರನಿಂದ ಅಷ್ಟಮದಲ್ಲಿದ್ದರೆ ರೋಗಿ ಮಾರಕವನ್ನು ಹೊಂದುತ್ತಾನೆ. ಲಗ್ನಾಧಿಪತಿ ಆಗಲಿ ಅಷ್ಟಮಾಧಿಪತಿ ಆಗಲಿ ಚಂದ್ರನಿಂದ ಕೌಂಟ್ ಮಾಡಿದಾಗ ಮಾನಸಿಕವಾಗಿ, ಚಂದ್ರ ಅಂದರೆ ಮನಸ್ಸು, ಅಲ್ಲಿಂದ ಅಷ್ಟಮದಲ್ಲಿದ್ದರೂ ಕೂಡ ಅವನ ಮನಸ್ಸು ತುಂಬ ಡಿಸ್ಟರ್ಬ್ ಆಗಿಬಿಡ್ತದೆ. ಮನಸ್ಸು ಕೆಡಿತು ಅಂತಂದರೆ ಇನ್ನು ಜೀವ ಶರೀರ ಇದ್ದರೂ ಪ್ರಯೋಜನ ಇಲ್ಲ, ಮನಸ್ಸು ರೆಸ್ಪಾಂಡ್ ಆಗದೇ ಇದ್ದರೆ. ಹಾಗಾಗಿ ಚಂದ್ರನಿಂದ ಕೂಡ ಲಗ್ನದಿಂದ ಅಷ್ಟಮಾಧಿಪತಿ ಆದವನು ಚಂದ್ರನಿಂದ 8ನೇ ಮನೆಗಿದ್ದರೂ ಕೂಡ ಅದು ಕೂಡ ಮಾರಕವನ್ನು ಸೂಚನೆ ಮಾಡ್ತದೆ ಅಂತ ಹೇಳ್ತಾರೆ. ನಂತರ ಲಗ್ನಾಧಿಪತಿ ಸೂರ್ಯನ ದ್ವಾದಶಾಂಶದಲ್ಲಿದ್ದರೆ ಆವಾಗಲೂ ಮಾರಕವನ್ನು ಹೊಂದುತ್ತಾನೆ. ಸೂರ್ಯನ ದ್ವಾದಶಾಂಶ ಅಂತಂದರೆ ದ್ವಾದಶಾಂಶ ಚಕ್ರದಲ್ಲಿ ಸಿಂಹರಾಶಿಯಲ್ಲಿರೋದು ಅಂತ ಸೂರ್ಯನ ಮನೆಗಿರೋದು. ಇದನ್ನೊಂದು ಸ್ಪೆಷಲ್ ಆಗಿ ಒಂದು ರೂಲ್ ಕೇಳ್ತಾರೆ. ಸೊ ಸೂರ್ಯ ಪಿತೃಕಾರಕ, ದ್ವಾದಶ ಸ್ಥಾನ, ಈ ದ್ವಾದಶಾಂಶ ಏನು ಹೇಳುತ್ತೆ ಅಂತಂದರೆ ಹ್ಯಾಪಿನೆಸ್ ಫ್ರಮ್ ಪ್ಯಾರೆಂಟ್ಸ್ಗೆ ನಮಗೆ ಒಂದು ಅಟ್ಯಾಚ್ಮೆಂಟ್. ಪ್ಯಾರೆಂಟ್ಸ್ ಅಂದರೆ ಇಮಿಡಿಯೇಟ್ಲಿ ಪ್ಯಾರೆಂಟ್ಸ್ ಅಂದರೆ ಅಲ್ಲ, ಪಿತೃಲೋಕ ಅಂತ ಕೂಡ ಬರುತ್ತೆ. ಪಿತೃಗಳು ಅದೆಲ್ಲ ಕೂಡ ದ್ವಾದಶಾಂಶದಲ್ಲಿ ನೋಡ್ತೇವೆ. ಆ ದ್ವಾದಶಾಂಶದಲ್ಲಿ ಸೂರ್ಯನ ಮನೆಗಿದ್ದರೆ ಪಿತೃಕಾರ್ಯಗಳು ಮುಂದುವರಿತದೆ ಅಂತ ಅರ್ಥ. ಪಿತೃಕಾರ್ಯಗಳು ಮುಂದುವರಿಬೇಕಾದ್ರೆ ಮಾರಕ ಆಗಬೇಕು. ಇದು ಇಂಡೈರೆಕ್ಟಾಗಿ ಇನ್ನೊಂದು ಥರ ಹೇಳ್ತಾರೆ. ದ್ವಾದಶಾಂಶದಲ್ಲಿ ಸೂರ್ಯ ಇದ್ದ ಅಂತಂದರೆ ಮನೆಗೆ ಪಿತೃಕಾರ್ಯಗಳು ನಡೀತದೆ. ಸೊ ಯಾರು ರೋಗಿಷ್ಠಿಯಾಗಿರ್ತಾನೋ ಅವನ ಬಗ್ಗೆ ಹೇಳ್ತಾ ಇದ್ದದ ಕಾರಣ ಮಾರಕ ಆಗಲಿಕ್ಕೆ ಅವಕಾಶ ಉಂಟು ಅಂತ ಅರ್ಥ. ಇದು ಒಂದು ಸೂತ್ರ. ಮತ್ತೆ ಕೆಲವಿನ ಸಂದರ್ಭದಲ್ಲಿ ಒಂದು ರೋಗಿ ಸಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಒಂದು ರೋಗ, ಆ ರೋಗವೇನ ಅಥವಾ ಬೇರೆ ಏನಾದರೂ ರೋಗ ಉಂಟಾ. ಸೊ ನಾವು ಅನುಮಾನಿಸಿದಂಥ ರೋಗದಿಂದ ಒಳಗಾಗ್ತಾ ಇದ್ದಾನೆ ಎನ್ನುವಂಥ ವಿಷಯ, ಮತ್ತು ದೀರ್ಘವ್ಯಾಧಿ ಹೌದೋ ಅಲ್ವೋ, ಇದು ಕಡಿಮೆ ಆಗ್ತದಾ ಅಥವಾ ಇದು ಕ್ರಾನಿಕಲ್ ಆಗ್ತದಾ ಎನ್ನುವಂಥ ವಿಚಾರವನ್ನು ನಿರ್ಣಯ ಮಾಡಲಿಕ್ಕೆ ಕೆಲವಿನ ಸೂತ್ರಗಳನ್ನು ಇಲ್ಲಿ ಹೇಳ್ತಾರೆ. ಒಂದೇನಂತಂದರೆ ಪ್ರಶ್ನೆ ಲಗ್ನ ಏನಿದೆ, ಯಾವ ಸಮಯದಲ್ಲಿ ಪ್ರಶ್ನೆ ಕೇಳಿದ್ದಾನೆ ಅದು ದ್ವಿಸ್ವಭಾವ ಲಗ್ನ ಆದರೆ, ಮಿಥುನ ಆಗಲಿ, ಕನ್ಯೆ ಆಗಲಿ, ಧನುಸ್ಸು ಆಗಲಿ, ಮೀನ ಆಗಲಿ, ಇದು ದ್ವಿಸ್ವಭಾವ ರಾಶಿಗಳು. ಇವುಗಳೇನಾದರೂ ಲಗ್ನ ಆದರೆ ಅವನು ಪ್ರಶ್ನೆ ಕೇಳಿದ ಲಗ್ನದ ಮೇಲೆ ಡಿಸೈಡ್ ಮಾಡ್ತಾರೆ. ಅನುಮಾನಿಸಿದಂಥ ರೋಗ ಅಲ್ಲದೆ ಬೇರೆ ರೋಗದಿಂದ ತೊಂದರೆಗೊಳಗಾಗ್ತಾ ಇದ್ದಾನೆ ಅಂತ ತಿಳಿಬೇಕು. ಅವನು ಪ್ರಶ್ನೆ ಕೇಳಿದಂಥ ರಾಶಿ ಮೇಲೆ ಹೋಗ್ತದೆ. ಒಂದು ವೇಳೆ ಪ್ರಶ್ನೆ ಲಗ್ನ ಸ್ಥಿರ ರಾಶಿ ಆದರೆ ಆಲ್ರೆಡಿ ಸಸ್ಪೆಕ್ಟ್ ಮಾಡಿದಂಥ ರೋಗವೇ ಆಗಿದೆ, ಮೊದಲು ಅನುಮಾನಿಸಿದಂಥ ರೋಗವೇ ಅಂತ ತಿಳಿಬೇಕು. ಆಮೇಲೆ ಚಂದ್ರ ಯಾವುದಾದ್ರೂ ವಕ್ರಿಯಾದಂಥ ಗ್ರಹದ ಜೊತೆಗಿದ್ದರೆ ದೀರ್ಘವ್ಯಾಧಿ ಅಂತ ತಿಳಿಬೇಕು. ಚಂದ್ರ ಏನಾದರೂ ಪಾಪಗ್ರಹಗಳ ಜೊತೆ ಇದ್ರೂ, ವಕ್ರಿಯಾದಂಥ ಗ್ರಹ ಜೊತೆಗಿದ್ರೂ ದೀರ್ಘವಾದಂಥ ವ್ಯಾಧಿ ಅಂದರೆ ಇದು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಅಷ್ಟು ಬೇಗ ಗುಣ ಆಗೋದಿಲ್ಲ, ದೀರ್ಘವ್ಯಾಧಿ ಅಂತ ತಿಳ್ಕೊಳ್ತೇವೆ. ಆಮೇಲೆ ಲಗ್ನಾಧಿಪತಿ ಬಲವಾಗಿದ್ದಲ್ಲಿ ರೋಗವು ತಾತ್ಕಾಲಿಕ ಆಗ್ತದೆ, ಬೇಗ ಉಪಶಮನ ಆಗ್ತದೆ. ಲಗ್ನಾಧಿಪತಿ ಬಲವಾಗಿರಬೇಕು. ಸಾಮಾನ್ಯವಾದಂಥ ಸೂತ್ರಗಳನ್ನು ನಾವು ಹೇಳಿದ್ವಲ್ಲ, ಲಗ್ನಾಧಿಪತಿ ಬಲವಾಗಿದ್ದು ಲಗ್ನವನ್ನು ಶುಭಗ್ರಹಗಳು ನೋಡಿದರೆ, ಚಂದ್ರ ಪಾಪಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ, ಅಷ್ಟಮ ಸಂಬಂಧ ಬರದೇ ಇದ್ದರೆ ಆದಷ್ಟು ಬೇಗ ರಿಕವರಿ ಆಗಿಬಿಡ್ತಾನೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇವೆ. ಇದು ರೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಇದಕ್ಕೆ ನೀವು ಏನು ಮಾಡಬೇಕು, ರೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋ ಕಾಲಕ್ಕೆ ಜಾತಕವನ್ನು ಕೂಡ ನೋಡೋದು ತುಂಬ ಉತ್ತಮ. ಸೊ ಜಾತಕದಲ್ಲಿ ರೋಗಸ್ಥಾನ ಹೇಗಿದೆ, ರೋಗಸ್ಥಾನ ಅಂತಂದರೆ ರೋಗದ ತೀವ್ರತೆ ಜಾಸ್ತಿ ಇದ್ದಾಗ ಏನು ಮಾಡಬೇಕು, ಶರೀರ ತಡ್ಕೊಳ್ಳೋ ಶಕ್ತಿ ಇರಬೇಕು. ಆ ಶರೀರ ತಡ್ಕೊಳ್ಳೋ ಶಕ್ತಿ ಇರಬೇಕಂದ್ರೆ ಲಗ್ನಾಧಿಪತಿ ಬಲವಾಗಿರಬೇಕು. ಲಗ್ನಾಧಿಪತಿ ಬಲವಾಗಿದ್ದರೆ ಎಂಥ ರೋಗ ಬಂದರೂ ಕೂಡ ಅವ್ನು ತಡ್ಕೊಳ್ತದೆ ಶರೀರ.
ಲಗ್ನಾಧಿಪತಿ ವೀಕ್ ಆಗಿತ್ತು ಅಂದ್ಕೊಳ್ಳಿ, ರೋಗ ಪ್ರಾಬಲ್ಯ ಆಯಿತು ಅಂದ್ಕೊಳ್ಳಿ, ತಟ್ಕೊಳ್ಳೋದು ಕಷ್ಟ. ಸೊ ಹಾಗಾಗಿ ಲಗ್ನ ಬಲವಾಗಿರಬೇಕು. 6ನೇ ಮನೆ ದಶೆ ಏನಾದರೂ ಬಂದರೆ ಕೂಡ ಸಾಮಾನ್ಯವಾಗಿ ರೋಗ ಕಾಣಿಸಿಕೊಳ್ಳುತ್ತೆ. ಆಮೇಲೆ ಹಿಂದೆ ಯಾವುದಕ್ಕೆ ಸಂಬಂಧಪಟ್ಟ ರೋಗ ಹೇಗಾಗಿರ್ಬೋದು ಅಂತಂಬೋದು ಕೂಡ ನಾವು ರೋಗದ ಚಾಪ್ಟರಲ್ಲಿ ಹಿಂದೆ ಹೇಳಿದ್ದೇವೆ. ಬೇಕಾದ್ರೆ ಮುಂದೆ ಕೂಡ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಎಕ್ಸ್ಟೆನ್ಷನ್ ಏನಾದರೂ ಕೂಡ ದ್ರೇಕಾಣ ಚಕ್ರದಿಂದ ನಾವು ಹೇಗೆ ನೋಡಬೇಕು ಅಂತಂಬೋದು ಕವರ್ ಆಗಿದೆ. ಅದು ಆ್ಯಕ್ಚುಲಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಇನ್ನೊಂದು ಸಲ ಬೇಕಾದ್ರೆ ನೀವು ರಿವಿಷನ್ ಮಾಡಿಕೊಳ್ಳಿ. ಬೇಕಾದ್ರೆ ಈ ಪ್ರಶ್ನೆ ಕ್ಲಾಸ್ ಏನಿದೆ ಇದರ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಕೂಡ ಕೊಡ್ತೇನೆ. ಹಿಂದೆ ನಾವು ಚರ್ಚೆ ಮಾಡಿದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಿದಂಥ ಕೂಡ ಲಿಂಕ್ಸ್ ಡಿಸ್ಕ್ರಿಪ್ಷನಾಗಿ ಕೊಡ್ತೇನೆ. ಅದನ್ನು ಕೂಡ ನೋಡಿದರೆ ಸ್ವಲ್ಪ ಸಪೋರ್ಟ್ ಆಗ್ತದೆ. ಸೊ ರೋಗ ಹೇಗೆ, ಒಂದೊಂದು ಸಲ ಯಾವ ಆರ್ಗನಿಂದ ತೊಂದರೆ ಆಗ್ತದೆ, ಇದೆಲ್ಲ ಕೂಡ ದ್ರೇಕಾಣದಿಂದ ನಾವು ತಿಳ್ಕೊಳ್ಬೋದು. ಸೊ ಅದನ್ನು ನಾನಿಲ್ಲಿ ಕೊಡ್ತೇನೆ. ಸೊ ಇದು ಪ್ರಶ್ನೆಗೆ ಸಂಬಂಧಪಟ್ಟ ವಿಚಾರ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಯಾರಾದರೂ ಒಬ್ಬನು ಬರ್ತಾನೆ, ಅವನು ಅವರ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾನೆ. ಅಂದರೆ ಏನು, ನಮ್ಮ ತಂದೆಯವರ ಆರೋಗ್ಯ ಆರಾಮಿಲ್ಲರಿ, ಏನು ಮಾಡಬೇಕು, ಪ್ರಶ್ನೆ ಹಾಕ್ರಿ ಅಂತ ಹೇಳ್ತಾರೆ. ಈಗ ಅವನಿಗೆ ಆದರೆ ಏನು ಮಾಡ್ತೇವೆ, ಲಗ್ನದಿಂದ ಡೈರೆಕ್ಟಾಗಿ ನೋಡಿಬಿಡ್ತೇವೆ. ಅವನು ಕೇಳ್ತಾ ಇದ್ದವ್ರು ಯಾರಿಗೆ, ಅವ್ರ ತಂದೆಗೆ ಅಂದಾಗ ಏನು ಮಾಡಬೇಕು, ಇವನ ಕೇಳಿದಂಥ ಪ್ರಶ್ನೆ ಏನಿದೆ ಆ ಲಗ್ನದಿಂದ 9ನೇ ಮನೆಯ ಲಗ್ನದಿಂದ ನೋಡಬೇಕಾಗತ್ತೆ. 9ನೇ ಮನೆಯ ಲಗ್ನ ತಗೊಂಡು ಅಲ್ಲಿಂದ ಡಾಕ್ಟರು, ಅಲ್ಲಿಂದ ಚತುರ್ಥ ಬಂದು ಔಷಧ, ಸಪ್ತಮ ಬಂದು ರೋಗ, ದಶಮ ಬಂದು ಶಿಸ್ತು. ತಾಯಿ ಬಗ್ಗೆ ಕೇಳ್ತಾ ಇದ್ದಾನೆ, ಲಗ್ನದಿಂದ ಚತುರ್ಥದಿಂದ ನೋಡಿ, ರೆಫರೆನ್ಸ್ ತಗೊಳ್ಳಿ. ಲಗ್ನದಿಂದ ಚತುರ್ಥ ಸ್ಥಾನವನ್ನು ರೆಫರೆನ್ಸ್ ತಗೊಂಡು ಅಲ್ಲಿಂದ ನೀವು ಸೂತ್ರಗಳನ್ನು ಅಪ್ಲೈ ಮಾಡಿ. ಸರ್ ರೆಫರೆನ್ಸ್ ಪಾಯಿಂಟ್ ತಗೊಳ್ಬೇಕು. ಅವನ ಬಗ್ಗೆ ಕೇಳಿದ್ರೆ ಡೈರೆಕ್ಟಾಗಿ ಲಗ್ನವನ್ನು ನೋಡಿ. ಹೆಂಡತಿ ಬಗ್ಗೆ ಕೇಳಿದ ಸಪ್ತಮವನ್ನು ರೆಫರೆನ್ಸ್ ತಗೊಳ್ಳಿ. ಮಕ್ಕಳ ಬಗ್ಗೆ ಕೇಳಿದ ಪಂಚಮವನ್ನು ರೆಫರೆನ್ಸ್ ತಗೊಳ್ಳಿ. ಅಣ್ಣನ ಬಗ್ಗೆ ಕೇಳಿದ ಏಕಾದಶವನ್ನು ರೆಫರೆನ್ಸ್ ತಗೊಳ್ಳಿ. ತಮ್ಮನ ಬಗ್ಗೆ ಕೇಳಿದ ತೃತೀಯವನ್ನು ರೆಫರೆನ್ಸ್ ತಗೊಳ್ಳಿ. ಈ ರೀತಿ ನಾವು ರೆಫರೆನ್ಸ್ ಪಾಯಿಂಟಿಂದ ನೋಡಬೇಕಾಗತ್ತೆ. ಡೈರೆಕ್ಟಾಗಿ ಯಾವುದಕ್ಕಾದರೂ ಲಗ್ನನ ಡೈರೆಕ್ಟಾಗಿ ನೋಡ್ಲಿಕ್ಕೆ ಹೋಗಬೇಡಿ. ಅವನಿಗೂ ರಿಲೇಷನ್ಶಿಪ್ ಏನಿದೆ ಆ ರಿಲೇಷನ್ಶಿಪ್ ಮೇಲೆ ಈ ಪ್ರಶ್ನೆ ಮುಂದಕ್ಕೆ ಕೊರಿಯುತ್ತೆ. ಸೊ ಹೀಗೆ ಈ ಪ್ರಶ್ನೆ ಚಕ್ರವನ್ನು ಈ ಸೂತ್ರಗಳನ್ನು ನಾವು ನೋಡ್ಬೋದು. ಇಲ್ಲಿ ಏನಂತಂದರೆ ಇದನ್ನು ನಾವು ಪ್ರಾಕ್ಟಿಕಲೇ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಪ್ರಾಕ್ಟಿಕಲ್ಲಾಗಿ ಯಾರನ್ನ ಒಂದು ಪ್ರಶ್ನೆ ಆಗಿದೆ ಹಾಕಿದ್ದಾರೆ ಅಂತ ಅಂದುಕೊಳ್ಳೋಣ. ನಾವೇ ಒಂದು ಚಕ್ರವನ್ನು ಹಾಕ್ತೇನೆ ಈಗ ಸದ್ಯಕ್ಕೆ. ನೋಡಿ, ಇದೊಂದು ಈಗಿನ ಸಮಯದಲ್ಲಿ ಪ್ರಶ್ನೆ ಚಕ್ರ. ಈಗ ಪ್ರಶ್ನೆ ಎಲ್ಲ ಥರ ರೂಲ್ಸನ್ನು ನಾವು ನೋಡೋಣ. ಮೊದಲೇನು ಸಾಮಾನ್ಯವಾದ ರೂಲ್ಸ್ ಏನು ಹೇಳ್ತಾರೆ, ಲಗ್ನ ಚೆನ್ನಾಗಿರಬೇಕು, ಲಗ್ನದಲ್ಲಿ ಶುಭ ಗ್ರಹಗಳಿರಬೇಕು, ಶುಭ ಗ್ರಹಗಳು ನೋಡಬೇಕು. ನೋಡಿ, ವೃಷಭ ಲಗ್ನ ಆಗಿದೆ, ಲಗ್ನದಲ್ಲಿ ಚಂದ್ರ ಇದ್ದಾನೆ ಅಂತಂದರೆ ಬೇಕಂತ ಕೇಳ್ತಾ ಇದ್ದೇನೆ ಅಂತ ಅಂತಾರೆ. ಈಗ ನಾವು ಬೇಕಂತಲೇ ಕೇಳ್ತಾ ಇರೋದು, ಅದರಲ್ಲಿ ನಿಜವಾಗೂ ಅದರಲ್ಲಿ ಅಷ್ಟು ಜೆನ್ಯೂನಿಟಿ ಇಲ್ಲ. ಸಾಮಾನ್ಯವಾಗಿ ಲಗ್ನದಲ್ಲಿ ಚಂದ್ರ ಇದ್ದಾಗ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವನಿಗೇನು ಕೇಳಬೇಕು ಅಂತಿಲ್ಲ, ಬೇಕಂತ ಕೇಳ್ತಾ ಇದ್ದಾನೆ ಅಂತ ಅರ್ಥ. ಸೊ ಲಗ್ನದಲ್ಲಿ ಚಂದ್ರ ಇದ್ದಾನೆ, ಸೊ ಶುಭಗ್ರಹವ ಪಾಪಗ್ರಹವ ಅಂತ ನೀವು ನೋಡಿದರೆ ಸೂರ್ಯನಿಂದ ದೂರ ಇದ್ದಾನೆ, ಆದ ಕಾರಣ ವೃದ್ಧಿ ಚಂದ್ರ, ಸೊ ಶುಭಗ್ರಹವೇ ಆಗತ್ತೆ. ಸೊ ಬೇರೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಕುಜನ ಅಷ್ಟಮ ದೃಷ್ಟಿ ಇದೆ. ಆಮೇಲೆ ಲಗ್ನಾಧಿಪತಿ ಚಂದ್ರನ ಯಾರು ನೋಡ್ತಾ ಇದ್ದಾರೆ, ಅದೇ ಕುಜ ನೋಡ್ತಾ ಇದ್ದಾರೆ. ಶುಭಗ್ರಹಗಳ ದೃಷ್ಟಿ ಏನಾದರೂ ಇದೆಯಾ, ಏನೂ ಇಲ್ಲ. ಆಮೇಲೆ ಲಗ್ನಾಧಿಪತಿ ಹೇಗಿದ್ದಾನೆ, ಲಗ್ನಾಧಿಪತಿಯಾದಂಥ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ, ಬಲ ಇಲ್ಲ, ಅಲ್ಲಿ ಒಂದು ವೀಕ್ ಆಗಿದೆ. ಲಗ್ನಾಧಿಪತಿ ಬಲಹೀನ ಆಗಿಬಿಟ್ಟಿದ್ದಾನೆ. ಲಗ್ನದಲ್ಲಿ ಒಂದು ಶುಭಗ್ರಹ ಆದಂಥ ಚಂದ್ರ ಇರೋದೊಂದು ಬಿಟ್ಟರೆ ಇನ್ನು ಲಗ್ನಾಧಿಪತಿ ವೀಕ್ ಆಗಿದ್ದಾನೆ. ಲಗ್ನಕ್ಕೇನಾದರೂ ಅಷ್ಟಮ ಸಂಬಂಧ ಬಂದಿದೆಯಾ ನೋಡಿ. ಅಷ್ಟಮಾಧಿಪತಿಯಾದಂಥ ಗುರುವಿನ ದೃಷ್ಟಿ ಏನಾದರೂ ಲಗ್ನದ ಮೇಲಿದೆಯಾ, ಇಲ್ಲ. ಅಷ್ಟಮಕ್ಕೆ ಸಂಬಂಧಪಟ್ಟ ಗ್ರಹ ಏನಾದರೂ ಇದೆಯಾ, ಇಲ್ಲ. ಸೊ ಚೆನ್ನಾಗೇ ಇವೆ. ಹಾಗಾಗಿ ಸಾಮಾನ್ಯವಾದಂಥ ನಿಯಮ ನೋಡಿದರೆ ಲಗ್ನಾಧಿಪತಿ ವೀಕ್ ಆಗಿದ್ದಾನೆ, ಲಗ್ನವನ್ನು ಪಾಪಗ್ರಹ ಆದಂಥ ಕುಜ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಹಾಗಾಗಿ ಲಗ್ನ ಬಲಹೀನವಾಗಿದೆ ಅಂತಲೇ ನಾವು ತಿಳ್ಕೊಳ್ತೇವೆ.
ಸೊ ಈ ಸಮಯದಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಸುಧಾರಣೆ ಆಗೋದು ಕಷ್ಟ, ಸ್ವಲ್ಪ ಟೈಮ್ ತೊಗೊಳತ್ತೆ, ದೀರ್ಘಕಾಲಿಕವಾಗಿ ಹೋಗುತ್ತೆ. ಆಮೇಲೆ ಲಗ್ನ ಯಾವುದರ ಕೇಳಿದ್ದಾನೆ? ಸ್ಥಿರ ಲಗ್ನದಲ್ಲಿ ಕೇಳಿದ್ದಾನೆ. ಚರ ಲಗ್ನ ಆದರೆ ಬೇಗ ವಾಸಿ ಆಗೋಗ್ತಾ ಇತ್ತು. ಸ್ಥಿರ ಲಗ್ನ ಆದ ಕಾರಣ ನಿಧಾನವಾಗಿ ವಾಸಿ ಆಗ್ತದೆ. ಸೊ ಅಷ್ಟು ಬೇಗ ಆಗೋದಿಲ್ಲ, ತುಂಬ ಪೇಷನ್ಸ್ ಬೇಕಾಗತ್ತೆ, ನಿಧಾನ ಕಡಿಮೆ ಆಗುತ್ತೆ ಅಂತ ಹೇಳ್ತೇವೆ. ಇನ್ನು ಲಗ್ನ ಡಾಕ್ಟರು, ಆಮೇಲೆ ಈ ಯಾರ ಬಗ್ಗೆ ಕೇಳಿ, ಇವ್ರ ತಮ್ಮನ ಬಗ್ಗೆ ಕೇಳ್ತಾ ಇದ್ದೇನೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ತೃತೀಯ ಮಾಡ್ಕೊಳ್ಳಿ. ಸೊ ಈ ವೃಷಭದಿಂದ ತೃತೀಯ ಏನಾಗ್ತದೆ? ಕರ್ಕ ಆಗ್ತದೆ. ಸೊ ಲಗ್ನದಲ್ಲಿ ಶುಭ ಗ್ರಹ ಆದಂಥ ಗುರು ಇದ್ದಾನೆ. ಓಕೆ, ಗುರು ಇರೋದ್ರಿಂದ ಶುಭ ಆಗಿದೆ, ಅದು ಉಚ್ಚ ಸ್ಥಾನದಲ್ಲಿದ್ದಾನೆ. ಸೊ ಡಾಕ್ಟರ್ ಅನುಕೂಲವಾಗಿದೆ. ಚತುರ್ಥಾಧಿಪತಿಯಾದಂಥ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ. ಲಗ್ನಾಧಿಪತಿಯೂ ನೀಚವೇ ಶುಕ್ರ. ಚತುರ್ಥಾಧಿಪತಿ ನೀಚ ಆಗಿರೋದ್ರಿಂದ ಔಷಧದಲ್ಲಿ ಅಷ್ಟು ಬಲ ಇಲ್ಲ. ಆಮೇಲೆ ಕರ್ಕದಿಂದ ಸಪ್ತಮಾಧಿಪತಿಯಾದಂಥ ಶನಿ ನವಮ ಸ್ಥಾನದಲ್ಲಿದ್ದಾನೆ. ಸೊ ತೊಂದರೆ ಇಲ್ಲ, ನವಮ ಸ್ಥಾನದಲ್ಲಿ, ಅದು ವಕ್ರಿ ಬೇರೆ ಆಗಿದ್ದಾನೆ. ಹಾಗಾಗಿ ಬೇಗ ಕಡಿಮೆ ಆಗಲ್ಲ. ಒಂದು ವೇಳೆ ಸ್ವಲ್ಪ ಉಪಶಮನಗೊಂಡ್ರು ಕೂಡ ಮತ್ತೆ ಬರಲಿಕ್ಕೆ ಅವಕಾಶ ಉಂಟು. ದಶಮ, ಪೇಷಂಟ್ ಏನಾದರೂ ಡಿಸಿಪ್ಲೈನ್ ಇದ್ದಾನ ಅಂತ ನೋಡಿದ್ರೆ ಮೇಷನನ್ನು ಅವನ ಮೇಷರಾಶಿಯಾಧಿಪತಿ ಕುಜ ಮೇಷರಾಶಿಯನ್ನು ನೋಡ್ತಾ ಇದ್ದಾನೆ. ಯಾವ ಮನೆ ಅಧಿಪತಿ ಆ ಮನೆ ನೋಡ್ರೆ ಉತ್ತಮ. ಸೊ ಪೇಷಂಟ್ ಡಿಸಿಪ್ಲೈನ್ ಆಗೇ ಇದ್ದಾನೆ. ಹೀಗೆ ನಾವು ನೋಡ್ತೇವೆ. ಒಂದು ವೇಳೆ ಲಗ್ನಾಧಿಪತಿ ಏನಾದರೂ ಸೂರ್ಯನ ದ್ವಾದಶಾಂಶದಲ್ಲಿದ್ದರೆ, ಸೊ ದ್ವಾದಶಾಂಶ ಚಕ್ರ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಚಕ್ರಾಸ್ ಅಂತಿದೆ ನೋಡಿ, ಈ ಚಕ್ರ ಇಲ್ಲಿ ಸಿಗುತ್ತೆ ನೋಡಿ, ದ್ವಾದಶಾಂಶ ಚಕ್ರ. ಇಲ್ಲಿ ನ್ಯಾಟಲ್ಲು D3 D10 D60 ನೋಡಿ, ಇಲ್ಲ ಓಪನ್ ಮಾಡಿ, ಮಿಕ್ಸ್ ಟು ಚಾರ್ಟ್ಸ್, ಇಲ್ಲಿ ಬರುತ್ತೆ ದ್ವಾದಶಾಂಶ ಚಕ್ರ. ಓಕೆ, ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದನ್ನ ಒಂದು ಚಕ್ರದ ಮೇಲೆ D12 ಅಂತ ಸಿಗತ್ತೆ. ಸೊ D12 ಚಾರ್ಟ್ ಇದು ನೋಡಿ, ಸೂರ್ಯನ ದ್ವಾದಶಾಂಶ. ಆ ಸೂತ್ರವನ್ನು ನಾವು ನೋಡಿದ್ವಲ್ಲ, ಸೂರ್ಯನ ದ್ವಾದಶಾಂಶದಲ್ಲಿ ಲಗ್ನ ಆದರೆ, ಆ ಸೂತ್ರ ಏನು ನೋಡಿದ್ವಿ, ಒಂದು ನಿಮಿಷ ಓಪನ್ ಮಾಡ್ತೇನೆ ನೋಡಿ. ಇದರಲ್ಲಿ ಲಗ್ನಾಧಿಪತಿ ಸೂರ್ಯನ ದ್ವಾದಶಾಂಶದಲ್ಲಿದ್ದರೆ, ಲಗ್ನ ಅಲ್ಲ ಲಗ್ನಾಧಿಪತಿ. ಸೊ ಲಗ್ನಾಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾನೆ. ಶುಕ್ರ ಏನು ಸಿಂಹ ರಾಶಿಯಲ್ಲಂತೂ ಇಲ್ಲ. ಸೂರ್ಯನ ದ್ವಾದಶಾಂಶದಲ್ಲಿದ್ದರೆ ಒಂದು ವೇಳೆ ಇದ್ದರೆ ಮಾರಕ, ಇಲ್ಲಿ ಇಲ್ಲದ ಕಾರಣ ಮಾರಕ ಇಲ್ಲ. ಸೊ ಆ ಸೂತ್ರವನ್ನು ನಾವು ನೋಡ್ಬೋದು. ಹೀಗೆ ಲಗ್ನದಿಂದ ಪರೀಕ್ಷೆ ಮಾಡಿ, ಫಸ್ಟು ಜಾತಕವನ್ನು ನೋಡಿ, ಜಾತಕದಲ್ಲಿ ಹೀಗೆ ಯೋಗ ಹೇಗಿದೆ, ಅವನ ಏಜ್ ಕನ್ಸಿಡರ್ ಮಾಡಬೇಕು, ರೋಗದ ತೀವ್ರತೆ ಹೇಗಿದೆ ಅಂತ ನೋಡಬೇಕು, ಅವನ ಲೈಫ್ ಸ್ಟೈಲ್ ಹೇಗಿದೆ, ಫುಡ್ ಅವನು ಯಾವುದರಿಂದ ಬರ್ತಾ ಇದೆ, ಫುಡ್ಡಿಂದ ಬರ್ತಾ ಇದೆಯೋ ಅಥವಾ ಅವನ ಕೆಲಸದಿಂದ ಬರ್ತಾ ಇದೆಯೋ ಅಥವಾ ಅವನ ಶರೀರದ ರಚನೆಯೇ ತುಂಬ ವೀಕ್ ಆಗಿದೆಯೋ, ಆಕ್ಸಿಡೆಂಟಲ್ ಆಗುವಂಥದ್ದು, ಬೈ ಬರ್ತೆ ಆಗಿದೆಯಾ ಆ ರೀತಿ, ಇದೆಲ್ಲ ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಮಾಡಿ ನಾವು ಈ ರೋಗ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರ ಕೊಡ್ಬೋದು. ಪ್ರಶ್ನದಲ್ಲಿ ಸಾಮಾನ್ಯವಾದಂಥ ಪ್ರಶ್ನೆಗೆ, ರೋಗ ಪ್ರಶ್ನೆಗೆ ಹೇಗೆ ನೋಡಬೇಕು ಅಂತ ನಾವು ನೋಡಿದ್ವಲ್ಲ, ಅದೇ ರೀತಿ ದೈವಜ್ಞ ವಲ್ಲಭದಲ್ಲಿ ಕೂಡ ಈ ರೋಗ ಪ್ರಶ್ನೆಗೆ ಸಂಬಂಧಪಟ್ಟ ಕೆಲವಿನ ಸೂತ್ರಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಡಿಸ್ಕಸ್ ಮಾಡೋದು ಮರ್ತಿದ್ದೇವೆ, ಅದನ್ನು ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಒಂದು ಸಲ ಕೇಳ್ಬೋದು. ಒಂದು ಸೂತ್ರ ಏನು ಹೇಳ್ತಾರೆ ದೈವಜ್ಞ ವಲ್ಲಭದಲ್ಲಿ, ಪಾಪಗ್ರಹಗಳೇನಾದರೂ ಲಗ್ನದಲ್ಲಿದ್ದರೆ ಅಥವಾ ಜನ್ಮರಾಶಿಯಲ್ಲಿದ್ದರೆ, ಅಷ್ಟಮದಲ್ಲಿದ್ದರೆ, ಯಾವಾಗ ಪ್ರಶ್ನೆ ಹೇಳುವಂಥ ಸಮಯದಲ್ಲಿ ಆ ಥರ ಏನಾದರೂ ಇದ್ದರೆ ಮಾರಕ ಸೂಚನೆ ಅಂತ ಹೇಳ್ತಾರೆ. ಅಂದರೆ ಹಳೆ ಕಾಲದಲ್ಲಿ ರೋಗ ಅಂತಂಬೋದು ಒಂದು ಏಜ್ ಆದ ನಂತರನೇ ಬರ್ತಿತ್ತು. ಅಕೇಶ್ನಲಿ, ಯಾವುದೋ ಚಿಕ್ಕ ಮಕ್ಕಳಿಗೆ ಬರೋದು ಅಕೇಶ್ನಲಿ, ಯಾವುದೋ ಒಂದು 1000ದಲ್ಲಿ ಒಬ್ಬರು, 100 ಮೆಂಬರ್ಸ್ ಒಬ್ಬರು ಬರ್ತಿತ್ತಾಗಲಿ, ಸಾಮಾನ್ಯ ಜನಕ್ಕೆ ಆ ರೀತಿಯಾದ ಅವ್ರ ಫುಡ್ಡು, ಲೈಫ್ ಸ್ಟೈಲು, ಶಿಕ್ಷಣೆ ಅದೆಲ್ಲ ಕೂಡ ಶಿಸ್ತು ಅದೆಲ್ಲ ಇರೋದ್ರಿಂದ ಇದು ಇರ್ತಿದ್ದಿಲ್ಲ. ಒಂದು ವೇಳೆ ಕ್ರಿಟಿಕಲ್ಲಾಗಿ ಆ ಥರ ಏನಾದರೂ ಕಾಣಿಸಿಕೊಂಡಾಗ ಅವರ ಪ್ರಶ್ನೆ ಕೇಳೋ ಸಮಯದಲ್ಲಿ ಲಗ್ನ, ಜನ್ಮರಾಶಿ, ಅಷ್ಟಮ ಇದರಲ್ಲಿ ಏನಾದರೂ ಪಾಪಗ್ರಹಗಳೇನಾದರೂ ಸಂಬಂಧ ಬಂತು ಅಂದ್ಕೊಳ್ಳಿ, ಆವಾಗ ಮಾರಕವನ್ನು ಸೂಚನೆ ಮಾಡ್ತದೆ. ಇಲ್ಲಿ ನೋಡಿ, ಪ್ರಶ್ನೆಯ ಲಗ್ನವನ್ನು ನೀವು ನೋಡಿದಾಗ ಲಗ್ನದಲ್ಲಿ ಶನಿ ಇದ್ದಾನೆ. ಸೊ ಜನ್ಮರಾಶಿ ಜೊತೆ ಜನ್ಮರಾಶಿಯಲ್ಲೂ ನಿಮಗೆ ಪಾಪಗ್ರಹ ಆದಂಥ ಕುಜ ಇದೆ. ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳಿದೆ. ಸೊ ಜನ್ಮರಾಶಿ, ಜನ್ಮಲಗ್ನ, ಅಷ್ಟಮ, ಈಗ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂದರೆ ಆವಾಗ ಮಾರಕ
ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾರಕ ಅಂತ ಡೈರೆಕ್ಟಾಗಿ ಯೂಸ್ ಮಾಡೋದಿಲ್ಲ, ಕ್ರಿಟಿಕಲ್ ಅಂತ ಅಂಬುದು ಹೇಳ್ತೇವೆ. ಮತ್ತೊಂದು ಸೂತ್ರದಲ್ಲಿ ಹೇಳ್ತಾರೆ, ಲಗ್ನ ಏನಾದರೂ ಪೃಷ್ಠೋದಯ ರಾಶಿಗಳಾಗಿದ್ದರೆ, ನಂತರ ಪಾಪಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ದರೆ, ಪೃಷ್ಠೋದಯ ರಾಶಿ ಅಂತಂದರೆ ಏನು? ಉದರ ಭಾಗದಿಂದ ಉದಯಿಸುವಂಥ ರಾಶಿಗಳು ಮೇಷ, ಕರ್ಕ, ತುಲ, ವೃಶ್ಚಿಕ, ಮಕರ. ಅದೇ ಸಮಯದಲ್ಲಿ ಪಾಪಗ್ರಹಗಳೇನಾದರೂ ಕೇಂದ್ರ ಸ್ಥಾನದಲ್ಲಿದ್ದು ಅಷ್ಟಮದಲ್ಲಿ ಚಂದ್ರ ಇದ್ದರೆ, ಆಮೇಲೆ ಪಾಪಗ್ರಹಗಳ ದೃಷ್ಟಿ, ಬಲವಾದಂತಹ ಪಾಪಗ್ರಹಗಳ ದೃಷ್ಟಿ ಲಗ್ನದ ಮೇಲೆ ಚಂದ್ರನ ಮೇಲೆ ಹಾಕಿದರೆ ಆವಾಗ ಕೂಡ ಉಳಿಯೋದಿಲ್ಲ. ಈ ದೈವಜ್ಞವಲ್ಲಭದಲ್ಲಿ ಈ ಹೇಗೆ ಉಳಿತಾನ ಇಲ್ವಾ, ಅವನ ಮುಂದಿನ ಜೀವನ ಹೇಗಿರುತ್ತೆ, ಕಡಿಮೆ ಆಗುತ್ತಾ ಇಲ್ವಾ ಅಂತಂಬೋದಕ್ಕೆ ಇದನ್ನು ಹೇಳ್ತಾರೆ. ಬಟ್ ನಾವು ಇಲ್ಲಿ ಮಾರಕ ಅಂತಂಬೋ ವರ್ಡನ್ನು ರಿಪ್ಲೇಸ್ ಮಾಡಿ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತೇವೆ. ತುಂಬ ಕ್ರಿಟಿಕಲ್ ಆಗಿರುತ್ತೆ, ರಿಕವರಿ ಆಗೋದು ತುಂಬ ಕಷ್ಟ, ಪ್ರಯತ್ನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೇವೆ. ಲಗ್ನ ಪೃಷ್ಠೋದಯ ರಾಶಿ ಆಗಿರಬೇಕು, ಪಾಪಗ್ರಹಗಳ ಕೇಂದ್ರ ಸ್ಥಾನದಲ್ಲಿರೋದು, ಅಷ್ಟಮದಲ್ಲಿ ಚಂದ್ರ ಇದ್ರೂ, ಇವೆಲ್ಲ ಕೂಡ ಸೂಚನೆಗಳು, ಆ ಕ್ರಿಟಿಕಲ್ ಆಗಲಿಕ್ಕೆ ಸೂಚನೆಗಳಂತ ನಾವು ತಿಳಿಬೇಕು. ಆಮೇಲೆ ಮತ್ತೆ ಇನ್ನೊಂದು ಸೂತ್ರ, ಚಂದ್ರ ಅಥವಾ ಬುಧ ಲಗ್ನದಲ್ಲಿರೋದು ಅಥವಾ ಅದೇ ಸಮಯದಲ್ಲಿ ಪಾಪಗ್ರಹಗಳ ದೃಷ್ಟಿ ಏನಾದರೂ ಇದ್ದರೆ, ಸೇಮ್ ಅದೇ ಸೂತ್ರಗಳು ಬೇರೆ ಆದಾಗಲಿ ಒಳಗಿನ ನೋಡೋ ತತ್ವ ಒಂದೇ. ಲಗ್ನ, ಚಂದ್ರ, ಬುಧ ಇವರಿಗೇನಾದರೂ ಪಾಪಗ್ರಹಗಳ ದೃಷ್ಟಿಯಾಗಿದ್ದರೆ ತುಂಬ ಹೊರಗಡೆ ಬರೋದು ತುಂಬ ಕಷ್ಟ, ತುಂಬ ಕ್ರಿಟಿಕಲ್ ಆಗಿರುತ್ತೆ. ನೋಡಿ, ಎಲ್ಲಿ ಶುಭಗ್ರಹಗಳ ಸಂಬಂಧ ಇಲ್ಲ, ಲಗ್ನಕ್ಕೂ ಚಂದ್ರಕ್ಕೂ ಪಾಪಗ್ರಹಗಳ ಸಂಬಂಧ ಬರೋದು, ಅದೇ ರೀತಿ ಅಷ್ಟಮ ಸ್ಥಾನಕ್ಕೂ ಪಾಪಗ್ರಹಗಳ ಸಂಬಂಧ ಬಂದರೆ ಉಳಿಯೋದು ಕಷ್ಟ ಅಥವಾ ಕ್ರಿಟಿಕಲ್ ಆಗಿದೆ ಅಂತ ನಾವು ಹೇಳ್ತೇವೆ. ಮತ್ತೊಂದು ಸೂತ್ರದಲ್ಲಿ ಶುಭಗ್ರಹಗಳೇನಾದರೂ 5ನೇ ಮನೆ, 7ನೇ ಮನೆ, 9ನೇ ಮನೆಗಿದ್ದರೆ ಪ್ರಶ್ನೆ ಕೇಳುವಂಥ ಸಮಯದಲ್ಲಿ ಶುಭಗ್ರಹಗಳ ದೃಷ್ಟಿ ಏನಾದರೂ ಪಾಪಗ್ರಹಗಳ ಮೇಲೆ ಇದ್ದರೆ, ಚಂದ್ರ ತ್ರಿಷಾಢಯ ಸ್ಥಾನದಲ್ಲಿ 3, 6, 10, 11 ಇದನ್ನು ತ್ರಿಷಾಢಯ ಸ್ಥಾನಗಳು ಅಂತೇವೆ. ಇದು ಉಪಚಯ ಸ್ಥಾನಗಳು ಅಂತ ಕರೀತಾರೆ. ತ್ರಿಷಾಢಯ ಅಲ್ಲ, ಉಪಚಯ ಸ್ಥಾನಗಳು. ಇದರಲ್ಲಿ ಏನಾದರೂ ಚಂದ್ರಗಿದ್ದರೆ ಉಪಚಯ ಸ್ಥಾನಗಳು ಅಂದರೆ ಶುಭ ಸ್ಥಾನಗಳು ಅಂತ ಅಂತೇವೆ ನಾವು. ಸೊ ಏನಾದರೂ ಶುಭಗ್ರಹಗಳ ಸಂಬಂಧ ಬಂದರೆ ಪೇಷಂಟು ರಿಕವರ್ ಆಗ್ತಾನೆ. ಶುಭಗ್ರಹಗಳು 5, 7, 9ನೇ ಮನೆಗಿರಬೇಕು. ಶುಭಗ್ರಹಗಳು ಪಾಪಗ್ರಹಗಳನ್ನು ನೋಡಬೇಕು. ಚಂದ್ರ ಉಪಚಯ ಸ್ಥಾನದಲ್ಲಿ ಇರಬೇಕು. ಈ ರೀತಿ ಇದ್ದರೆ ಉಪಶಮನ ಆಗಲಿಕ್ಕೆ, ರಿಕವರ್ ಆಗಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಲಗ್ನ ಚರಲಗ್ನ ಆಗಿದೆ, ರಿಕವರಿ ಆಗ್ತಾನೆ. ಸಪ್ತಮದಲ್ಲಿ 7ನೇ ಮನೆಗೆ ನೋಡಿ, ಶುಭಗ್ರಹಗಳ ಚಂದ್ರ ಬುಧ ಶುಭಗ್ರಹ ಇದೆ, ಶುಭಗ್ರಹ ಜೊತೆ ಇದ್ದಂಥ ಚಂದ್ರ ಶುಭಗ್ರಹನೇ ಆಗ್ತಾನೆ. ಆಮೇಲೆ 3, 6, 11, 10. ಸೊ ಇಲ್ಲಿ ಚಂದ್ರ ಬಂದು 7ನೇ ಮನೆಗಿದ್ದಾನೆ, ಉಪಚಯ ಸ್ಥಾನದಲ್ಲಂತೂ ಏನೂ ಇಲ್ಲ. ಬಟ್ ಶುಭಗ್ರಹಗಳ ಸಂಬಂಧ ಇರೋದ್ರಿಂದ ಪೇಷಂಟ್ ರಿಕವರಿ ಆಗ್ತಾನೆ. ಯಾವುದಾದ್ರೂ ಒಂದು ಆದರೂ ಸಾಕು. ಶುಭಗ್ರಹಗಳ ಸಂಬಂಧ ಬಂತು ಅಂತಂದರೆ ಲಗ್ನಕ್ಕಾಗಲಿ, ಚಂದ್ರಗಾಗಲಿ, ಪಾಪಗ್ರಹಗಳಿಗಾಗಲಿ, ಅಷ್ಟಮಕ್ಕಾಗಲಿ, ಸೊ ಪೇಷಂಟು ರಿಕವರ್ ಆಗ್ತಾನೆ, ಕಷ್ಟದಿಂದ ಹೊರಗೆ ಬರ್ತಾನೆ ಅಂತ ನಾವು ಊಹಿಸಬಹುದು. ಮತ್ತೊಂದು ಸೂತ್ರ, ಶನಿ ಏನಾದರೂ 9ನೇ ಮನೆಗಿದ್ದು ಪಾಪಗ್ರಹಗಳ ಸಂಬಂಧ ಬಂದರೆ, ಯಾವ ರೀತಿಯಾದಂಥ ಶುಭಗ್ರಹಗಳ ಸಂಬಂಧ ಇಲ್ಲದೇ ಇದ್ದರೆ, ಅವನು ಆ ಒಂದು ರೋಗದ ಟ್ರೀಟ್ಮೆಂಟಿಗೋಸ್ಕರ ಬೇರೆ ಕಡೆ ಹೋಗ್ತಾನೆ. ಫಾರಿನ್ ಅಂತಂತಂದರೆ ದೂರದ ಪ್ರದೇಶ ಅಂತ ಅರ್ಥ. ಇವತ್ತು ನಮಗೆ ದೂರದ ಪ್ರದೇಶ ಅಮೆರಿಕಾನೋ ಆಸ್ಟ್ರೇಲಿಯಾನೋ ಅಂತ ಇರ್ತದೆ. ಒನ್ಸ್ ಅಪಾನ್ ಎ ಟೈಮ್ ನಮಗೆ ಟ್ರಾನ್ಸ್ಪೋರ್ಟೇಷನ್ ಇದ್ದಾಗ ದೂರದ ಪ್ರದೇಶ ಅಂತಂದರೆ ಬೆಂಗಳೂರು, ಹೈದರಾಬಾದು, ಡೆಲ್ಲಿ, ಇದು ದೂರದ ಪ್ರದೇಶಗಳು, ಅಂದರೆ ತುಂಬ ದೂರ ಅಂತ ಅರ್ಥ. 9ನೇ ಮನೆ ನಿಮಗೆ ಲಾಂಗ್ ಜರ್ನೀಸನ್ನು ಸೂಚನೆ ಮಾಡ್ತದೆ ಅಥವಾ ಡಿಸ್ಟೆನ್ಸ್ ಪ್ಲೇಸಸನ್ನು ಸೂಚನೆ ಮಾಡ್ತದೆ. ಒಂದು ವೇಳೆ ಶನಿ ಏನಾದರೂ 9ನೇ ಮನೆಯಾಗಿದ್ದು ಪಾಪಗ್ರಹಗಳ ಸಂಬಂಧ ಇದ್ದು ಅಸಲು ಒಂದು ಶುಭಗ್ರಹ ಸಂಬಂಧ ಇಲ್ಲದೇ ಇದ್ದರೆ, ಅಂದರೆ 9ನೇ ಮನೆಗೆ ಶನಿ ಸಂಬಂಧ ಬರಬೇಕು. ಶನಿ ಅಂತಂದರೆ ಪ್ರಯತ್ನ, 9ನೇ ಅಂದರೆ ಲಾಂಗ್ ಜರ್ನಿ, ಲಾಂಗ್ ಡಿಸ್ಟೆನ್ಸ್. ಸೊ ಪ್ರಯತ್ನಪೂರ್ವಕವಾಗಿ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾನೆ ಅಂತ ಅರ್ಥ. ಅದೇ ಶನಿ 6, 8 ಮನೆಗಿದ್ದರೆ, ಪಾಪಸ್ಥಾನದಲ್ಲಿದ್ದರೆ ಪೇಷಂಟು ಉಳಿಯೋದಿಲ್ಲ, ಕ್ರಿಟಿಕಲ್ ಆಗತ್ತೆ ಅಂತ ತಿಳ್ಕೊಳ್ಬೇಕು. ಮತ್ತೊಂದು ಸೂತ್ರ, ಚಂದ್ರ ಏನಾದರೂ ಉಪಚಯ ಸ್ಥಾನದಲ್ಲಿದ್ದರೆ, ಶುಭ ಸ್ಥಾನದಲ್ಲಿದ್ದರೆ, ಶುಭ ಫಲವನ್ನು ಕೊಡೋದು ಉಪಚಯ ಸ್ಥಾನ.
ಶುಭ ಗ್ರಹಗಳು ಕೇಂದ್ರ ಕೋಣ ಸ್ಥಾನದಲ್ಲಿ ಅಥವಾ ಅಷ್ಟಮ ಸ್ಥಾನದಲ್ಲಿದ್ದರೆ, ಅಥವಾ ಶುಭ ಗ್ರಹಗಳ ದೃಷ್ಟಿ ಸಂಬಂಧ ಲಗ್ನಕ್ಕಾದರೆ ಪೇಷಂಟ್ ರಿಕವರಿ ಆಗ್ತಾನೆ. ನೋಡಿ, ಎಲ್ಲ ಶುಭ ಸಂಬಂಧ ಬಂದಿರೋದು ಹೇಳ್ತಾ ಇರೋದ್ರಿಂದ ರಿಕವರಿ ಸೂಚನೆ ಮಾಡ್ತದೆ. ಪಾಪ ಸಂಬಂಧಗಳು ಬಂತು ಅಂತಂದರೆ ರಿಕವರಿ ಆಗೋದಿಲ್ಲ, ಕ್ರಿಟಿಕಲ್ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಜನರಲ್ ರೂಲ್ ನೆನ್ಪಿಟ್ಕೊಂಡ್ರೆ ಸಾಕು. ಉಪಚಯ ಸ್ಥಾನದಲ್ಲಿ ಚಂದ್ರ ಇರಬೇಕು, ಶುಭ ಗ್ರಹಗಳ ಕೇಂದ್ರ ಕೋಣ ಸ್ಥಾನದಲ್ಲಿರಬೇಕು, ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳಲ್ಲದೆ ಶುಭ ಗ್ರಹಗಳಿದ್ದರೆ ಯಾವ ರೀತಿಯಾದಂಥ ಮಾರಕವನ್ನು ಹೊಂದೋದಿಲ್ಲ, ಪೇಷಂಟು ರಿಕವರಿ ಆಗ್ತಾನೆ ಅಂತ ಸೂಚನೆ ಮಾಡ್ತೇವೆ. ಅದೇ ರೀತಿ ಇನ್ನೊಂದು ಸೂತ್ರ, ಪೂರ್ಣಚಂದ್ರ ಅಂದರೆ ಶುಭ ಗ್ರಹ ಲಗ್ನದಲ್ಲಿದ್ದರೆ, ಅದರ ಜೊತೆ ಆ ಚಂದ್ರನಿಗೆ ಗುರುವಿಂದ ದೃಷ್ಟಿ ಇದ್ದರೆ, ಅಥವಾ ಗುರು ಶುಕ್ರ ಇಬ್ಬರು ಕೂಡ ಕೇಂದ್ರ ಕೋಣ ಸ್ಥಾನದಲ್ಲಿದ್ದರೆ ಪೇಷಂಟಿಗೆ ಗುಣ ಆಗ್ತದೆ. ನೋಡಿ, ಪೂರ್ಣಚಂದ್ರ ಲಗ್ನದಲ್ಲಿದ್ದಾನೆ, ಶುಭ ಗ್ರಹದಂಥ ಗುರು ನೋಡ್ತಾ ಇದ್ದಾನೆ, ಶುಕ್ರ ಬುಧ ಇವರು ಕೂಡ ಶುಭ ಗ್ರಹಗಳೇ ಲಗ್ನವನ್ನು ನೋಡ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಪೇಷಂಟ್ ರಿಕವರಿ ಆಗ್ತಾನೆ. ಶುಕ್ರ ಮತ್ತು ಗುರು ಕೂಡ ಲಗ್ನದಿಂದ ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿದ್ದಾರೆ, ಹಾಗಾಗಿ ಪೇಷಂಟ್ ರಿಕವರಿ ಆಗ್ತಾನೆ. ಮತ್ತು ಇನ್ನೊಂದು ಸೂತ್ರ, ಲಗ್ನ ಸ್ಥಿರರಾಶಿಯಾಗಿದ್ದರೆ, ಲಗ್ನ ಒಂದು ವೇಳೆ ಸ್ಥಿರರಾಶಿಯಾಗಿದ್ದರೆ ಅವನಿಗೆ ಬೇಗ ಈ ಒಂದು ಮೃತ್ಯು ಅಂತಂಬುದು ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಏನಾಗ್ತದೆ, ರೋಗ ಕೂಡ ಬೇಗ ಉಣ ಆಗೋದಿಲ್ಲ. ಒಂದು ವೇಳೆ ಲಗ್ನ ಸ್ಥಿರರಾಶಿ ಆಗಿದ್ರೆ ಡೆತ್ ಡಸ್ ನಾಟ್ ಟೇಕ್ ಪ್ಲೇಸ್ ಆ್ಯಂಡ್ ದ ಡಿಸೀಸ್ ಈಸ್ ನಾಟ್ ಕ್ಯೂರ್ಡ್. ಸೊ ತುಂಬ ದೀರ್ಘಕಾಲಿಕವಾಗ್ತದೆ. ನಾವು ಒಂದು ಹಿಂದೆ ನೋಡಿದ್ವಲ್ಲ, ಚರರಾಶಿ ಆಗಿದ್ದರೆ ಬೇಗ ರಿಕವರಿ ಆಗ್ತದೆ, ಸ್ಥಿರ ರಾಶಿ ಆದರೆ ಅಷ್ಟು ಬೇಗ ರಿಕವರಿ ಆಗಲ್ಲ. ಒಂದು ವೇಳೆ ಚರಲಗ್ನ ಇದ್ದರೆ ರಿಸಲ್ಟ್ ಎಂಬುದು ರಿವರ್ಸ್ ಆಗ್ತದೆ. ಸೊ ಅಷ್ಟಮ ಸಂಬಂಧ ಬಂತು ಅಂದರೆ ಪೇಷಂಟ್ ಉಳಿಯೋದಿಲ್ಲ. ಇಲ್ಲಿ ಅಷ್ಟಮ ಸಂಬಂಧ ಅಂತ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ, ಆದರೂ ಪೇಷಂಟ್ ಉಳಿಯೋದಿಲ್ಲ. ಬಟ್ ರಿಕವರಿ ಆದರೆ ಬೇಗ ರಿಕವರಿ ಆಗ್ತದೆ. ನಾವೇನು ಅರ್ಥ ಮಾಡ್ಕೋಬೇಕು, ಅಷ್ಟಮಕ್ಕೇನಾದರೂ ಪಾಪ ಸಂಬಂಧ ಬಂದರೆ ಅಥವಾ 6ನೇ ಮನೆಗೆ ಏನಾದರೂ ಪಾಪ ಸಂಬಂಧ ಬಂದರೆ ಉಳಿಯೋದು ಕಷ್ಟ, ತುಂಬ ಕ್ರಿಟಿಕಲ್ ಅಂತ ಹೇಳ್ತೇವೆ. ಆದರೆ ಚರರಾಶಿ ಏನಾದರೂ ಲಗ್ನದ ಆಗಿದ್ದರೆ ಸ್ಪೀಡಿ ರಿಕವರಿ ಆಗತ್ತೆ. ಇಲ್ಲ ದ್ವಿಸ್ವಭಾವ ರಾಶಿ ಆಗಿತ್ತು ಅಂತ ಅಂದ್ಕೊಳ್ಳಿ, ಮಧ್ಯಸ್ಥವಾಗಿರುತ್ತೆ, ಕೆಲವೊಮ್ಮೆ ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ. ಸೊ ಈ ರೀತಿಯಾಗಿ ದೈವಜ್ಞ ವಲ್ಲಭದಲ್ಲಿ ಕೂಡ ಈ 8 ಸೂತ್ರಗಳನ್ನು ಹೇಳ್ತಾರೆ. ಇದರಲ್ಲಿ ಕೂಡ ಓವರಾಲ್ ನಾವು ಪರಾಶರ ಮಹರ್ಷಿಗಳು ಹೇಳಿದಂಥ ಸೂತ್ರಗಳಿಗೂ ಇದರಲ್ಲೂ ಡಿಫ್ರೆನ್ಸ್ ಏನಂತಂದರೆ, ಓವರಾಲ್ ಕಾಮನ್ ಸಮರೈಸ್ ಮಾಡಿದ್ರೆ ಒಂದೇ ಪಾಯಿಂಟ್ ಬರುತ್ತೆ. ಲಗ್ನಾಧಿಪತಿ ಲಗ್ನ ಶುಭ ಸಂಬಂಧ ಬರಬೇಕು, ಚಂದ್ರನಿಗೆ ಶುಭ ಸಂಬಂಧ ಬರಬೇಕು. ಅದೇ ಥರ ಲಗ್ನಾಧಿಪತಿ ಬಲಿಷ್ಠವಾಗಿ ಶುಭ ಸಂಬಂಧ ಬರಬೇಕು. ಪ್ರಶ್ನೆ ಕೇಳೋ ಸಮಯದಲ್ಲಿ ಈ ಥರ ಇದ್ದರೆ ಖಂಡಿತ ರಿಕವರ್ ಆಗ್ತದೆ. ಇದಕ್ಕೆ ರಿವರ್ಸ್ ಆಗಿ ಪಾಪ ಸಂಬಂಧ ಇತ್ತಂದ್ಕೊಳ್ಳಿ, ನಿಧಾನ ಆಗ್ತದೆ, ಕ್ರಿಟಿಕಲ್ ಆಗ್ತದೆ. ಶುಭ ಸಂಬಂಧ ಪಾಪ ಸಂಬಂಧ ಎರಡೂ ಇತ್ತು ಅಂತ ಅಂದ್ಕೊಳ್ಳಿ, ಆ ಗ್ರಹಗಳಲ್ಲಿ ಯಾರು ಬಲಿಷ್ಠ ಅಂತ ತಿಳ್ಕೊಳ್ಳಿ, ಆ ಲಗ್ನಕ್ಕೆ ಯಾರು ಫೇವರಬಲ್ ಅಂತ ತಿಳ್ಕೊಳ್ಳಿ. ಶುಭ ಗ್ರಹ ಫೇವರಬಲ್ ಆಯ್ತಂದರೆ ಕಷ್ಟದಿಂದ ಆಗಲೂ ಕೂಡ ರಿಕವರ್ ಆಗ್ತಾನೆ. ಪಾಪಗ್ರಹಗಳು ಬಲಿಷ್ಠವಾಗಿದೆ ಅಂತಂದರೆ ಕಡಿಮೆ ಆದಂಗೆ ಇರ್ತದೆ, ಮತ್ತೆ ಬಂದು ಕೂಡ್ತದೆ. ಸೊ ಯಾವ ಗ್ರಹ ಡಾಮಿನೇಷನ್ ಅಂತ ನೋಡ್ಕೋಬೇಕು, ಅದು ನೀವು ಜಾತಕದ ಚಕ್ರದ ಪ್ರಕಾರ ಡಿಸೈಡ್ ಮಾಡಬೇಕಾಗತ್ತೆ. ಆ ಲಗ್ನಕ್ಕೆ ಈ 2 ಶುಭ ಗ್ರಹ ಪಾಪಗ್ರಹಗಳಲ್ಲಿ ಯಾರು ತುಂಬ ಫ್ರೆಂಡ್ ಆಗಿದ್ದಾನೆ ಅಂತ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಪೂರ್ತಿ ಯಾವ ಥರದ ಶುಭ ಗ್ರಹಗಳ ಸಂಬಂಧ ಇಲ್ಲ, ಬರೀ ಪಾಪ ಸಂಬಂಧ ಇದೆ, ಅಷ್ಟಮಕ್ಕೂ ಪಾಪ ಸಂಬಂಧ ಇದೆ, ಅಷ್ಟಮಕ್ಕೆ ಲಗ್ನ ಸಂಬಂಧ ಬಂದಿದೆ ಅಂತಂದರೆ ತುಂಬ ಕ್ರಿಟಿಕಲ್ ಅಂತ ಹೇಳಿ, ಕ್ರಿಟಿಕಲ್ ಆಗಿರುತ್ತೆ, ತುಂಬ ರಿಕವರ್ ಆಗೋದು ಕಷ್ಟ, ಈ ರೀತಿ ಹೇಳ್ತೇವೆ. ಬಟ್ ದೊಡ್ಡ ವರ್ಡ್ಸ್ ಎಲ್ಲ ಹೇಳ್ಬಿಡಿ, ಅವನಿಗೆ ಇನ್ನು ರಿಕವರ್ ಆಗೋದು ಕಷ್ಟ, ಇನ್ನು ನೀವೇನು ಮಾಡ್ಲಿಕ್ಕೆ ಬರೋದಿಲ್ಲ, ಈ ರೀತಿ ವರ್ಡಿಂಗ್ಸ್ ಉಪಯೋಗ ಮಾಡಬಾರ್ದು, ಮಾಡಿದ್ರೆ ಕಷ್ಟ ಆಗ್ತದೆ. ಇದು ದೈವಜ್ಞ ವಲ್ಲಭದಲ್ಲಿ ಕೆಲವಿನ ಸೂತ್ರಗಳು. ಇದನ್ನು ಕೂಡ ಎಕ್ಸಿಸ್ಟಿಂಗ್ ವಿಡಿಯೋಲಿ ಆ್ಯಡ್ ಮಾಡಿ ನಿಮಗೆ ಕಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ.